ಹಾಯ್ ಗೈಸ್, ಸ್ಟಾರ್ಟಿಂಗ್ಸ್ ಇಲ್ಲಿ ನಮ್ ಸ್ಟೋರಿ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಯಾವ್ದೋ ಒಂದು ಮ್ಯೂಸಿಯಂ ಹೋಗ್ತಾ ಇರ್ತಾಳೆ. ಈ ಸ್ಟ್ಯಾಚು ಎಲ್ಲ ಇಟ್ಟಿರ್ತಾರಲ್ಲ ಅದ್ರಲ್ಲಿ ಏನಕ್ಕೆ ಅಂತಂದ್ರೆ ಅವ್ನ್ ಬಾಯ್ ಫ್ರೆಂಡ್ ಈ ಸ್ಟ್ಯಾಚು ಆರ್ಟಿಸ್ಟ್ ಅವನು ಅದನ್ನ ನೋಡಕ್ಕೋಸ್ಕರ ಎಕ್ಸೈಟ್ ಆಗ್ಬಿಟ್ಟು ನೋಡಕ್ ಹೋಗ್ತಾಳೆ. ಅಲ್ಲಿ ನೋಡಿದಾಗ ಅವಳಿಗೆ ತುಂಬಾ ಶಾಕಿಂಗ್ ಆಗಿರುತ್ತೆ. ಏನಂತಂದ್ರೆ ಇವ್ರು ಸ್ವಲ್ಪ ಕ್ಲೋಸ್ ಆಗಿರೋ ಸೀನ್ ನ ಅಂದ್ರೆ ಇವನು ಅವ್ನ್ ಬಾಯ್ ಫ್ರೆಂಡ್ ಕ್ಲೋಸ್ ಆಗಿರೋ ಸೀನ್ ನ ಅದನ್ನ ಸ್ಟ್ಯಾಚು ತರ ಕ್ರಿಯೇಟ್ ಮಾಡಾಕಿರ್ತಾನೆ. ಅದ್ ಅವಳಿಗೆ ಅರ್ಥ ಆಗ್ತಿರುತ್ತೆ ಅದು ಅವಳೇ ಅಂತ. ಇದ್ ನೋಡಿದಾಗ ಸಖತ್ ಬೇಜಾರಾಗುತ್ತೆ ಅವಳಿಗೆ. ಅಲ್ಲಿ ಏನ್ ಹೇಳೋದು ಗೊತ್ತಾಗದೇ ಇಲ್ಲ, ತುಂಬಾ ಅವಮಾನ ಆಗ್ಬಿಡುತ್ತೆ. ಇದೆಲ್ಲ ಅವ್ರ ಫ್ರೆಂಡ್ಸ್ ಹತ್ರ ಹೇಳಿದಾಗ ಎಲ್ಲ ಬೈತಾ ಇರ್ತಾರೆ, ಆತರ ಮಾಡ್ಬೇಡದಿತ್ತು, ಅವ್ನ್ ನಿನ್ನ ಹತ್ರ ಡಿಸ್ಕಸ್ ಮಾಡ್ಬೇಕಿತ್ತು ಇದ್ರ ಬಗ್ಗೆ ಅಂತ. ಎಲ್ಲ ಆದ್ಮೇಲೆ ಇನ್ನೊಂದು ಹುಡುಗಿ ಬಂದ್ಬಿಟ್ಟು ಒಂದ್ ವಿಷಯ ಹೇಳುತ್ತೆ, ನಿನ್ ಬಾಯ್ ಫ್ರೆಂಡ್ ನಿನ್ನ ಚೀಟ್ ಮಾಡ್ತಾ ಇದ್ದಾನೆ, ಈ ಜಾಗಕ್ಕೆ ಹೋಗ್ಬಿಟ್ಟು ಈ ಟೈಮ್ ಅಲ್ಲಿ ಚೆಕ್ ಮಾಡು ಅಂತ ಹೇಳ್ತಾಳೆ. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಅವ್ನ್ ಯಾವ್ದೋ ಇನ್ನೊಂದು ಹುಡುಗಿ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಟ್ರೈ ಮಾಡ್ತಾ ಇರ್ತಾನೆ. ಇದ್ ನೋಡಾದ್ಮೇಲೆ ಅವಳಿಗೆ ಡಿಸೈಡ್ ಆಗ್ಬಿಡ್ತಾಳೆ, ಇಂಥವನು ನನಗೆ ಬೇಡವೇ ಬೇಡ ಲೈಫ್ ಅಲ್ಲಿ ಅಂದ್ಬಿಟ್ಟು ಬ್ರೇಕಪ್ ಮಾಡ್ಕೊಂಡ್ಬಿಡ್ತಾಳೆ. ಬ್ರೇಕಪ್ ಎಲ್ಲ ಆದ್ಮೇಲೆ ಅವಳಿಗೆ ಅದರಿಂದ ಹೊರಗಡೆ ಬರಕ್ ತುಂಬಾ ಟೈಮ್ ತಗೋತಾಳೆ. ಬಟ್ ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ನಾರ್ಮಲ್ ಫೀಲ್ ಮಾಡ್ತಾಳೆ. ಆದ್ರೂ ಕಷ್ಟಪಟ್ಟೆ ಹೊರಗಡೆ ಬರೋದು. ಇಷ್ಟೆಲ್ಲ ಬಂದ್ರು ಈಗ ಹೀರೋಯಿನ್ ಏನಾಗುತ್ತೆ ಅಂದ್ರೆ ನಾಭಿಗೆ ಈ ಲವ್ ಬಗ್ಗೆ ಈ ಪ್ರೀತಿ ಬಗ್ಗೆ ಅನ್ನೋದು ಒಂದು ನಂಬಿಕೆನೆ ಹೋಗ್ಬಿಡುತ್ತೆ. ಅದರಿಂದ ಯಾರನ್ನು ಡೇಟ್ ಮಾಡೋದ್ ಬಗ್ಗೆನೂ ಸರಿ, ಅದನ್ನ ಇಷ್ಟ ಪಡೋದ್ ಬಗ್ಗೆನೂ ಸರಿ, ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಅದು ಒಳಗೆ ಒಂಥರ ಡಿಸ್ಕಸಿಂಗ್ ತರ ಅನ್ಸ್ತಾ ಇರುತ್ತೆ. ಯಾಕಂದ್ರೆ ಅವಳ ಪಾಸ್ಟ್ ಬಾಯ್ ಫ್ರೆಂಡ್ ಆ ತರ ಮಾಡಿದ್ರಿಂದ ಎಲ್ಲಾರು ಅದೇ ತರ ಅಂತ ತಿಳ್ಕೊಂಡಿರ್ತಾಳೆ. ಅವಳ ಫ್ರೆಂಡ್ ಕೂಡ ಸಜೆಷನ್ ಕೊಡ್ತಾಳೆ, ನೋಡು ಒಂದ್ ಹುಡುಗ ಜೂನಿಯರ್ ನಿನ್ನ ಕೇಳ್ತಾ ಇದ್ದ, ನೀನ್ ನೋಡ್ಬಿಟ್ಟು ಅವ್ನಿಗೆ ಇಷ್ಟ ಆಯ್ತು, ಅದರಿಂದ ಡೇಟ್ ಮಾಡಕ್ಕೆ ನಿನ್ನ ಹತ್ರ ಮಾತಾಡು ಅಂದ, ನೋಡು ಅಂತ ಅಂದಾಗ ಅವಾಗ ಅಲ್ಲೇ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ಬಿಡ್ತಾಳೆ. ಇಲ್ಲ ನಂಗೆ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ, ನಂಗೆಲ್ಲ ಟೈಮ್ ಇಲ್ಲ, ನಾನ್ ಲೈಫ್ ಅಲ್ಲಿ ತುಂಬಾ ಬಿಸಿ ಆಗಿದ್ದೀನಿ ಅಂತ ಹೇಳ್ಕೊಂತ ಇರ್ತಾಳೆ. ಅದಾದ್ಮೇಲೆ ಒಂದ್ ಚಿಕ್ಕಗಿರೋ ಬಾರ್ಗ್ ಹೋಗ್ತಾಳೆ. ಅಲ್ಲಿ ಯಾರೋ ಒಬ್ಬ ಒಂದ್ ಹುಡುಗ ಬಂದ್ ಕುತ್ಕೊಂತಾನೆ ಪಕ್ಕದಲ್ಲಿ. ಅವ್ನು ನೋಡಕ್ಕೆ ಸ್ವಲ್ಪ ಚೆನ್ನಾಗಿರ್ತಾನೆ. ಅವ್ನ್ ಯಾರು ಅಲ್ಲ, ಜೀವನ್ ಅಂತ ನಮ್ ಸ್ಟೋರಿ ಹೀರೋ. ಅವನು ನಡ್ಕೊಳ್ಳೋ ರೀತಿ, ಮಾತಾಡೋ ಕಾನ್ಫಿಡೆಂಟ್ ಆಗಿ ಮಾತಾಡೋದೆಲ್ಲ ಹೀರೋಯಿನ್ ಸ್ವಲ್ಪ ಇಂಪ್ರೆಸ್ ಆಗ್ಬಿಡ್ತಾಳೆ. ಅವ್ನಿಗೇನೋ ಹೀರೋಯಿನ್ ಇಷ್ಟ ಆಗ್ಬಿಡ್ತೇನೋ, ಅದರಿಂದ ಅವ್ನ್ ಯಾವ್ದೋ ಬೇರೆ ಡೇಟ್ ಬಂದಿರ್ತಾನೆ, ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಅವಳ ಜೊತೆ ಕುತ್ಕೊಂತಾನೆ. ಅವ್ನ ಅತ್ತ ಗೆದ್ದು ಓಡಾಡ್ತಿರ್ಬೇಕಾದ್ರೆ ಅವ್ನ್ ಕತ್ತತ್ರ ಒಂದು ಚಿಟೆ ತರ ಟ್ಯಾಟು ಹಾಕೊಂಡಿರ್ತಾನೆ. ಅದೆಲ್ಲ ನೋಡ್ತಾ ನೋಡ್ತಾ ಇವನ್ ಕ್ಯಾಟಗರಿ ಯಾವ ತರ ಇರುತ್ತೆ ಅಂದ್ರೆ ಸ್ವಲ್ಪ ಫ್ಲರ್ಟಿ ಮಾಡೋ ತರ ಇರ್ತಾನೆ. ಯಾವಾಗ್ಲೂ ಫ್ಲರ್ಟ್ ಮಾಡ್ತಾ ಇರ್ತಾನೆ, ಸ್ವಲ್ಪ ಇವಳನ್ನ ಇಂಪ್ರೆಸ್ ಮಾಡಕ್ಕೆ ಮಾತಾಡ್ತಾನೆ. ಅದಲ್ದೆ ಸ್ವಲ್ಪ ಸೈಡ್ ಫಾರ್ವರ್ಡ್ ಬೇರೆ, ಡೈರೆಕ್ಟ್ ಆಗಿ ಅವ್ನ ಏನ್ ಅನ್ಸುತ್ತೋ ಅದನ್ನೇ ಹೇಳ್ತಾ ಇರ್ತಾನೆ. ಇವಳಿಗೆ ಸ್ವಲ್ಪ ಸ್ವಲ್ಪ ಅದು ಇಷ್ಟ ಆಗುತ್ತೆ. ಸ್ವಲ್ಪ ಇಂಪ್ರೆಸ್ ಆದ್ಮೇಲೆ ಸರಿ ಬಾ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನ್ ಸ್ಮೋಕ್ ಮಾಡ್ತಾ ಇರ್ತಾನೆ. ಆಮೇಲೆ ಸಡನ್ ಆಗಿ ಬಂದ್ಬಿಟ್ಟು ಹೀರೋಯಿನ್ ಕಿಸ್ ಮಾಡಕ್ ಬರ್ತಾನೆ. ಇವಳು ಬೇಡ ಅಂತ ಅನ್ಬಿಟ್ಟು ತಳ್ತಾಳೆ. ಸಡನ್ ಆಗಿ ಇವಾಗ್ಲೇ ನೋಡ್ಬಿಟ್ಟು ಕಿಸ್ ಮಾಡಕ್ ಬಂದ್ರೆ ಯಾರು ಬಿಡ್ತಾರೆ? ಏನು ಅಂತಂದ್ರೆ, ಇಲ್ಲ ನಿನ್ನ ಹತ್ರ ಸ್ಮೋಕ್ ಸ್ಮೆಲ್ ಬರ್ತಿದೆ, ನಾನು ವಾಶ್ರೂಮ್ ಹೋಗ್ಬೇಕು ಅಂತ ಹೊಟ್ಟೋಗ್ಬಿಡ್ತಾಳೆ. ಹೋಗಾದ್ಮೇಲೆ ವಾಪಸ್ ಬರ್ತಾಳೆ. ಬಂದ್ ನೋಡಿದ್ರೆ ಯಾವ್ದೋ ಒಂದ್ ಹುಡುಗಿ ಜೊತೆ ಅವ್ನ್ ಫೋನ್ಲಿ ಮಾತಾಡ್ತಾ ಇದ್ದಾನೆ. ಇದ್ ನೋಡಿದಾಗ ಹೀರೋಯಿನ್ಗೆ ಇಷ್ಟ ಆಗಲ್ಲ. ಸೊ ಏನ್ ಮಾಡ್ತಾಳೆ, ಏನು ಹೇಳ್ದೆ ಅಲ್ಲಿಂದ ಬಂದ್ಬಿಡ್ತಾಳೆ. ಮತ್ತೆ ಅದೇ ತಪ್ಪನ ನಾ ಮಾಡಕ್ ಕೂಡ್ದು ಅಂತ ಅಂದ್ಬಿಟ್ಟು ಅವ್ನ ಮತ್ತೆ ಮೀಟ್ ಮಾಡ್ಬಾರ್ದು ಅಂದ್ಬಿಟ್ಟು ಅವಳ ಪಾಡಿಗೆ ಅವಳು ಕ್ಲಾಸ್ಗೆ ಹೋಗ್ಬಿಡ್ತಾಳೆ. ಅದಾದ್ಮೇಲೆ ಇವಳು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಓದ್ಬೇಕು ಅಂತ ತುಂಬಾ ಆಸೆ. ಇವಳು ಮಾರ್ಕ್ಸ್ ಜಾಸ್ತಿ ತೆಗೆದ್ರೆ ಅವಾಗ್ಲೇ ಅವಳಿಗೆ ಚಾನ್ಸ್ ಸಿಗದು ಅಂತ ಅವ್ರ ಕ್ಲಾಸ್ ಟೀಚರ್ ಹೇಳ್ತಾ ಇರ್ತಾರೆ. ಇದೆಲ್ಲ ಕೇಳಿಸ್ಕೊಂತಾಳೆ. ಬಟ್ ಆದ್ರೆ ಇವಳಿಗೆ ದಿನ ಪೂರ್ತಿ ಅವನದೇ ಟೆನ್ಷನ್, ಎಲ್ ನೋಡಿದ್ರು ಅವನೇ ಕಾಣಿಸ್ಕೊಂತ ಇರ್ತಾನೆ. ಅದಾದ್ಮೇಲೆ ಮನೇಲಿ ಎಲ್ಲ ಗೆಟ್ ಟುಗೆದರ್ ತರ ಮಾಡ್ಕೊಂಡಿರ್ತಾರೆ. ಅಲ್ಲೋದ್ರೆ ಅಲ್ಲೂ ಕೂಡ ಇವನು ಬರ್ತಾನೆ. ಇದ್ ನೋಡಿದಾಗ ಮತ್ತೆ ಅವಳಿಗೆ ಅದೇ ತರ ಫೀಲ್ ಆಗ್ತಾ ಇರುತ್ತೆ, ಈ ಇಲ್ಯೂಷನ್ ಆಗ್ತಿದೆ ಅಂತ. ಬಟ್ ಆದ್ರೆ ಜೊತೆಲಿರೋ ಫ್ರೆಂಡ್ ಹೇಳ್ತಾಳೆ, ಇದೇ ಜೂನಿಯರು ನಿನ್ನ ಮೀಟ್ ಮಾಡ್ಬೇಕು ಅಂತ ಕೇಳಿದ್ದು ಡೇಟ್ ಮಾಡಕ್ಕೆ ಅಂತ ಹೇಳ್ತಾನೆ. ಹೌದಾ ಅನ್ಬಿಟ್ಟು ಸಾಕಾಗ್ಬಿಡ್ತಾಳೆ. ಏನಕ್ಕೆ ಅಂದ್ರೆ ಅವಳು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಇವನೇ ಆಗಿರ್ತಾನೆ ಅಂತ. ಅವ್ನ್ ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ಸ್ವಲ್ಪ ಲುಕ್ ಕೊಡ್ತಾ ಇರ್ತಾನೆ. ಅವನದು ಕ್ಯಾಟಗರಿ ಯಾವ ತರ ಇರುತ್ತೆ ಅಂದ್ರೆ, ಇವಳು ಒಬ್ಳ ಜೊತೆ ಆತರ ಮಾತಾಡಲ್ಲ, ಎಲ್ಲಾರು ಹುಡುಗಿ ಜೊತೆನೂ ಸ್ವಲ್ಪ ಸಾಫ್ಟ್ ಆಗಿ ನಕೊಂಡು ನೀಟಾಗಿ ಮಾತಾಡ್ತಿರ್ತಾನೆ. ಇದ್ ನೋಡ ಇವಳಿಗೆ ಇಷ್ಟ ಆದ್ರು, ಬಟ್ ಆದ್ರೆ ಬೇರೆಯವ್ರ ಜೊತೆನೂ ಈ ತರ ಮಾತಾಡೋದು ಅವಳಿಗೆ ಇಷ್ಟ ಆಗಲ್ಲ. ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾಳೆ. ಎಲ್ಲಾ ಪಾರ್ಟಿ ಎಲ್ಲ ಆದ್ಮೇಲೆ ಒಂದ್ ಜಾಗದಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ರೆ ಅಲ್ಲಿಗೂ ಅವನೇ ಬರ್ತಾನೆ. ಈಗ ಇರೋ ಪರಿಸ್ಥಿತಿಲಿ ಅವಳು ಅದನ್ನ ದೂರ ಮಾಡಕ್ ಆಗಲ್ಲ, ಮಾತಾಡ್ಕೊಂಡೇ ಹೋಗ್ತಾರೆ. ಫುಲ್ ನೈಟ್ ಎಲ್ಲ ಅವನ ಜೊತೆನೆ ಮಾತಾಡ್ಕೊಂಡಿರ್ತಾರೆ. ಮಾತಾಡ್ತಾ ಆ ಪಬ್ಬಲ್ ಸಿಕ್ಕಿದಾಗ ಕೈಲಿ ಒಂದು ಟ್ಯಾಟೂ ತರ ಬರ್ದಿರ್ತಾನೆ ಬಟರ್ಫ್ಲೈನ. ಅದನ್ನ ಇವಳು ಅಳಿಸೇ ಇರಲ್ಲ. ಅದನ್ನ ನೋಡ್ಬಿಟ್ಟು ಓ ಇವಳಿಗೆ ನನ್ ಕಂಡ್ರೆ ಇಷ್ಟ ಇರ್ಬೇಕು, ಅದರಿಂದ ಅದು ಅಳಿಸಿಲ್ಲ ಅಂತ ಅವ್ನು ತುಂಬಾ ಖುಷಿ ಪಡ್ತಾನೆ. ಅದಾದ್ಮೇಲೆ ಏನೋ ಮಾತಾಡ್ಬಿಟ್ಟು ಬಾಯ್ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಮನೆಗ್ ಬಂದ್ಮೇಲೆ ಅವಳಿಗೆ ತಲೆ ನೋಡ್ತಾ ಇರೋದು ಅವನೇ. ಅವ್ನ್ ಎಲ್ಲಿ ನೋಡಿದ್ರು ಅವನೇ ಕಾಣಿಸ್ತಾ ಇರೋ ತರ ಸ್ವಲ್ಪ ಲವ್ ಅಲ್ಲಿ ಬಿದ್ಬಿಡ್ತಾಳೆ. ಬಟ್ ಏನ್ ಮಾಡೋದು, ಅವ್ನ್ ಇರೋದು ಶೈಲಿ ಆತರ. ಮಾರನೇ ದಿನದಿಂದ ಸ್ವಲ್ಪ ಮೀಟ್ ಆಗಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ಹೋಗ್ತಾ ಹೋಗ್ತಾ ಚೆನ್ನಾಗಿ ರಿಯಲೈಸ್ ಆಗುತ್ತೆ ಇಬ್ಬರಿಗೂ ಒಬ್ರಿಗೊಬ್ರು ಇಷ್ಟ ಅಂತ. ಒಂದ್ ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಏನೋ ತಲೆ ಮೇಲೆ ಬೀಳುತ್ತೆ, ಅದನ್ನ ಎತ್ತಂಗೆಲ್ಲ ಹತ್ರ ಕ್ಲೋಸ್ ಅಲ್ಲೆಲ್ಲ ಬಂದ್ಬಿಟ್ಟು ಮಾತಾಡ್ತಾನೆ. ಇದು ಹೋಗ್ತಾ ಹೋಗ್ತಾ ಇವಳಿಗೆ ಹಾರ್ಟ್ ಬೀಟ್ ಎಲ್ಲ ರೈಸ್ ಆಗ್ಬಿಡುತ್ತೆ. ಅದಾದ್ಮೇಲೆ ಅವ್ನಿಗೆ ಏನೋ ಕೆಲಸ ಇದೆ ಅಂತ ಅನ್ಬಿಟ್ಟು ಅವ್ನು ಹೊಟ್ಟೋಗ್ಬಿಡ್ತಾನೆ. ಅದಾದ್ಮೇಲೆ ಇವಳಿಗೆ ಹಾರ್ಟ್ ಬೀಟ್ ರೈಸ್ ಆಗಿರೋದು ಕಮ್ಮಿನೇ ಆಗಲ್ಲ. ಯಾಕೆ ಈ ತರ ಆಗ್ತಿದೆ ಅಂತ ತುಂಬಾ ಶಾಕ್ ಅಲ್ಲಿರ್ತಾಳೆ. ಅವ್ಳ ಫ್ರೆಂಡ್ ಹತ್ರ ಬಂದ್ಬಿಟ್ಟು ಇದ್ರ ಬಗ್ಗೆ ಮಾತಾಡ್ತಾಳೆ. ಅವ್ಳ ಫ್ರೆಂಡ್ ಹೇಳ್ತಾಳೆ, ವಾರ್ನಿಂಗ್ ಕೊಟ್ಟಾಳೆ, ನೋಡು ಜೀವನ್ ಇದಾನಲ್ಲ ಅವನು ಈ ತರ ಡೇಟ್ ಮಾಡೋ ಕ್ಯಾಟಗರಿ ಅಂತ ಅಲ್ಲ
ಅಲ್ಲೂ ಎಲ್ಲ ಅವ್ನ ಯಾವ್ದಾದ್ರು ಹುಡುಗಿರ್ ಜೊತೆ ಇರ್ತಾನಷ್ಟೇ. ಸೊ ನೀನು ಸ್ವಲ್ಪ ಕೇರ್ಫುಲ್ ಆಗಿರು, ಅವ್ನ್ ಡೇಟ್ ಮಾಡೋನಲ್ಲ, ಇದೆಲ್ಲ ಸ್ವಲ್ಪ ಅಲರ್ಟ್ ಆಗಿರು ಅಂತ ಹೇಳ್ಬಿಟ್ಟು ಒಂದು ವಾರ್ನಿಂಗ್ ಕೊಡ್ತಾಳೆ. ಇದೆಲ್ಲ ಹೇಳಿದ್ಮೇಲೂ ಸರಿ ಇವಳು ಹೇಳಿದ ಮಾತು ನಿಜ ಆದ್ರೆ ಅವನ ಸ್ವಲ್ಪ ದೂರ ಇರ್ಬೇಕು ಅಂತ ಅವ್ನ ಹತ್ರ ಹೋಗ್ದಂಗ್ ಟ್ರೈ ಮಾಡಕ್ ನೋಡ್ತಾಳೆ. ಬಟ್ ಆದ್ರೆ ಅವ್ನ ಎದುರುಗಡೆ ಬಂದ ಅಂದ್ರೆ ಇವಳಿಗೆ ಹಾರ್ಟ್ ಬೀಟ್ ಎಲ್ಲ ರೈಸ್ ಆಗ್ಬಿಟ್ಟು ಮಾತೆ ಬರಲ್ಲ. ಬಂದ್ಬಿಟ್ಟು ಒಂದು ಪಬ್ ಕರ್ಕೊಂಡು ಹೋಗ್ತಾನೆ. ಈ ಪಬ್ ಎಲ್ಲ ಇವಳಿಗೆ ಇಷ್ಟನೇ ಆಗಲ್ಲ, ಅಲ್ಲಿ ಸ್ವಲ್ಪ ತುಂಬಾ ಸೌಂಡ್ ಇರುತ್ತೆ ಅಂತ ಪ್ಲೇಸ್ ಇಷ್ಟ ಆಗಲ್ಲ. ಬಟ್ ಇವನ್ ಜೊತೆ ಇರೋದ್ರಿಂದ ಸ್ವಲ್ಪ ಕಂಫರ್ಟಬಲ್ ಆಗಿದ್ದಾಳೆ. ಹಿಂಗ ಆಗ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಹುಡುಗಿ ಅವನ್ನ ಕಂಡಿಡ್ಬಿಟ್ಟು ಬಂದ್ಬಿಟ್ಟು ಮಾತಾಡ್ಸುತ್ತೆ. ಅವ್ಳು ಮಾತಾಡ್ಸಕ್ಕಿಂತ ಮುಂಚೆ ಹೀರೋಯಿನ್ ಅವಳ ಕೈ ನೋಡ್ತಾಳೆ. ಅದ್ರಲ್ಲಿ ಇವಳ ಕೈಗೆ ಬರ್ದಂಗೆ ಆ ಬಟರ್ಫ್ಲೈ ಟ್ಯಾಟೂ ತರ ಸಿಂಬಲ್ ಇರುತ್ತೆ. ಅಂದ್ರೆ ಇವ್ನು ಎಲ್ಲಾರ ಕೈಗೂ ಎಲ್ಲಾ ಹುಡುಗಿ ಕೈಗೂ ಬರಿತಾನೆ ಅಂತ ಅರ್ಥ ಆಯ್ತು. ಇದ್ ನೋಡಿದಾಗ ಸ್ವಲ್ಪ ಹೀರೋಯಿನ್ಗೆ ಮೂಡ್ ಆಫ್ ಆಗ್ಬಿಡುತ್ತೆ. ಬಾ ಅಲ್ಲಿ ಹೋಗೋಣ ಅಂತ ಹುಡುಗಿ ಕರೀತಿದ್ರೆ ಇಲ್ಲ ಇಲ್ಲ ನಾನು ನಾಬಿ ಜೊತೆ ಬಂದಿದ್ದೀನಿ ಅಂತ ಅವ್ನು ಹೇಳ್ತಾ ಇರ್ತಾನೆ. ಬಟ್ ಇದ್ ನೋಡಿದ್ರಿಂದ ಹೀರೋಯಿನ್ ಮೂಡ್ ಆಫ್ ಆಯ್ತಲ್ಲ, ಸರಿ ಅನ್ಬಿಟ್ಟು ನಾ ಹೋಗ್ತೀನಿ ಅನ್ಬಿಟ್ಟು ಅಲ್ಲಿಂದ ಹೋಗಕ್ ಟ್ರೈ ಮಾಡ್ತಾಳೆ. ಇವಳು ಹೋಗಕ್ಕೂ ಬಿಡಲ್ಲ, ಜೊತೆಲೆ ಬರ್ತಾನೆ. ಇವಳು ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತಾಳೆ, ಅಲ್ಲ ನನಗ್ ಬರ್ದಂಗೆ ಎಲ್ಲಾರ ಹತ್ರನೂ ಅವನೇ, ಎಲ್ಲಾರ ಹತ್ರನೂ ಚೆನ್ನಾಗಿದ್ದಾನೆ, ಇವನ ಹತ್ರ ಹೆಂಗ್ ದೂರ ಆಗೋದು ಅಂತ ಅನ್ಕೊಂಡು ಯೋಚನೆ ಮಾಡ್ತಾಳೆ. ಅವನು ಅಷ್ಟೇ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಸಾಕು ಹೀರೋನ್ ಹತ್ರ ಆಗ್ಬಿಡ್ತಾನೆ. ಹಂಗಿರ್ಬೇಕಾದ್ರೆ ಇವಳು ಏನ್ ಮಾಡೋದು ಗೊತ್ತಿಲ್ಲದೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾಳೆ. ಅವಾಗ ಮತ್ತೆ ಜೀವನ್ನ ತೋರಿಸ್ತಾರೆ. ಅವ್ನ್ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಯಾರೋ ಒಬ್ಬ ಸೀನಿಯರ್ ಬಂದ್ಬಿಟ್ಟು ಏನ್ರ ಬಗ್ಗೆನೋ ಅಸೈನ್ಮೆಂಟ್ ಬಗ್ಗೆ ಮಾತಾಡ್ತಿರ್ತಾರೆ. ಇಲ್ಲಿ ಯಾವ ತರ ನಡೆಯುತ್ತೆ ಅಂದ್ರೆ ಈ ಚಿಕ್ಕವರೆಲ್ಲ ಈಗ ಹೊಸದಾಗಿ ಬಂದವ್ರಿಗೆ ಈ ಸೀನಿಯರ್ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಂಡು ಏನೋ ಹೇಳ್ತಾ ಇರ್ತಾನೆ ಆ ಟಾಪಿಕ್ ಬಗ್ಗೆ. ಅವಾಗ ಹೇಳ್ಬೇಕಾದ್ರೆ ಇವ್ನಿಗೆ ಫ್ಲಾಶ್ ಆಗುತ್ತೆ, ಹೀರೋನ್ಗೆ ನಾನು ಹೆಲ್ಪ್ ಮಾಡ್ಬೇಕಲ್ಲ ಅಂತ. ಬಟ್ ಆದ್ರೆ ಹೀರೋಯಿನ್ ಸೀನಿಯರ್, ಇವನೇ ಜೂನಿಯರ್. ಸೊ ಅದರಿಂದ ಯೋಚನೆ ಮಾಡ್ಕೊಂಡೇ ಇರ್ಬೇಕಾದ್ರೆ ಹೀರೋಯಿನ್ ಎದ್ ಬರ್ತಾಳೆ. ಅವಳು ಸಡನ್ ಆಗಿ ಎದ್ಬಿಟ್ಟು ಅವಳಿಗೆ ಮತ್ತೆ ಹೋಗ್ಬಿಟ್ಟಿರುತ್ತೆ, ಒಂದು ಅಸೈನ್ಮೆಂಟ್ ಕೊಡ್ಬೇಕಾಗಿರುತ್ತೆ, ಪ್ರೆಸೆಂಟೇಶನ್. ಸೊ ಅದ್ರ ಬಗ್ಗೆ ಇವಳು ತಗೊಬೇಕಾಗಿರುತ್ತೆ, ತಗೊಂಡಿರಲ್ಲ, ಅದನ್ನ ಎತ್ಕೊಳ್ಳೇಬೇಕು ಅಂತ ಓಡ್ ಬರ್ತಾಳೆ. ಬಟ್ ಅಲ್ಲಿ ಎಲ್ಲ ಕ್ಲಾಸ್ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಅದರಿಂದ ಜೂನಿಯರ್ ಕ್ಲಾಸ್ ಹೋಗ್ಬಿಟ್ಟು ಅಲ್ಲಿ ಕೇಳ್ತಿರ್ತಾಳೆ ಟೀಚರ್ನ. ಅವ್ರು ಹೇಳ್ತಾರೆ ಇಲ್ಲೇ ಮುಗ್ದೋಯ್ತಮ್ಮ, ಇಲ್ಲಿ ತಗೋಬೇಕಾದ್ರೆ ಕೂತ್ಕೊಂಡು ಕ್ಲಾಸ್ ತಗೊಂಡ್ಬೇಕಾದ್ರೆ ಇಲ್ಲಿ ಡೀಟೇಲ್ ತಗೊಂಡೋಗು ಅಂತ ಹೇಳ್ಬಿಡ್ತಾರೆ. ಸರಿ ಹೆಂಗೋ ಸಿಕ್ತು ಚಾನ್ಸ್ ಕೂತ್ಕೊಂಡಿದ್ರೆ ಆ ಕ್ಲಾಸ್ ತಗೋತಿದ್ರೆ ಹಿಂದ್ಗಡೆ ಅವನೇ ಕೂತಿರ್ತಾನೆ ಹೀರೋ. ಅವ್ನ್ ನೋಡಿದ್ರೆ ಬಿಡ್ತಾನ, ನೋಡಿದ್ದೆ ಬಂದ್ಬಿಟ್ಟು ಪಕ್ಕ ಕೂತ್ಕೊಂತಾನೆ. ಹೀರೋನ್ಗೆ ಏನಂದ್ರೆ ಪೀರಿಯಡ್, ಸ್ವಲ್ಪ ಮುಖದಲ್ಲೆಲ್ಲ ಪಿಂಪಲ್ ಬಂದ್ಬಿಟ್ಟು ಹೊಟ್ಟೆ ನೋವು ಅಂತ ಸ್ವಲ್ಪ ಯಾಕೋ ಅವಳು ಫೀಲ್ ಮಾಡ್ತಿರೋದು ಸರಿ ಇರಲ್ಲ. ಅದರಿಂದ ಏನ್ ಮಾಡ್ತಾಳೆ, ಇವ್ನು ಈ ತರ ಮುಖ ತೋರ್ಸ್ಬಾರ್ದು ಅಂತ ಮನಿಕೊಂಡು ಯಾಕೆ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಆಮೇಲೆ ಪ್ರೆಸೆಂಟೇಶನ್ ಕೊಡ್ಬೇಕಾಗಿರುತ್ತೆ, ಅದನ್ನು ಕೊಟ್ಬಿಟ್ಟು ಇವ್ನ್ ಕಣ್ಣಿಗೆ ಕಂಡೆ ಎಸ್ಕೇಪ್ ಆಗಕ್ಕೆ ಓಡ್ ಹೋಗ್ತಿರ್ತಾಳೆ. ಆದ್ರೂ ಬಿಡೋದಿಲ್ಲ, ಅವ್ನು ಹೋಗ್ತಿರೋ ಜಾಗನ ಹುಡಿಕೊಂಡು ಹೋಗ್ಬಿಟ್ಟು ಅವ್ನ್ ಜಾಕೆಟ್ ತೆಗ್ಬಿಟ್ಟು ಹಿಂದೆಗಡೆ ಕಟ್ಬಿಟ್ಟು ಇಲ್ಲೋಡು ನನ್ ಜೊತೆ ಸ್ವಲ್ಪ ಕಂಫರ್ಟಬಲ್ ಆಗಿರೋ, ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ್ತಿರ್ತಾನೆ. ನನ್ನ ಹತ್ರ ದೂರ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವ್ನ್ ಪಾಡಿಗೆ ಹೋಗ್ಬಿಡ್ತಾನೆ. ಇದಾದ್ಮೇಲೆ ಹೀರೋನ್ಗೆ ತಲೆಯಲ್ಲಿ ಅದೇ ಓಡ್ತಿರುತ್ತೆ. ಏನೇ ಆದ್ರೂ ಅವ್ನ್ ನನ್ ಮನ್ಸಿಗೆ ಎದ್ಬಿಡ್ತಾನೆ, ಅವನಿಂದ ದೂರ ಆಗೋದೇ ತುಂಬಾ ಕಷ್ಟ ಇದೆಯಲ್ಲ, ಎಲ್ಲಾ ವಿಷಯದಲ್ಲೂ ಕರೆಕ್ಟ್ ಆಗಿದ್ದಾನೆ ಅನ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ಹಿಂಗೆ ನಡೀತಿರುತ್ತೆ. ಅವಾಗ ಅವಳ ಫ್ರೆಂಡ್ ಗೊತ್ತಾಗ್ಬಿಡುತ್ತೆ ಇವಳು ಇನ್ನೂ ಅವನ ಜೊತೆ ಬಿಟ್ಟಿಲ್ಲ, ಇನ್ನೂ ಸುತ್ತಾವಳೆ ಅಂತ. ಅದಕ್ಕೆ ಬೈತಾಳೆ, ನೋಡು ಮತ್ತೆ ನೀನು ಅದೇ ತಪ್ಪ ಮಾಡ್ತಾ ಇದೀಯಾ, ಅವನ ಜೊತೆ ಸೇರ್ಕೊಂಡು ಹಾಳಾಗ್ಬೇಡ, ನಾ ಹೇಳ್ತಾ ಇದೀನಿ, ವಾರ್ನಿಂಗ್ ಕೊಡ್ತಾ ಇದೀನಿ, ನೀವ್ ಮತ್ತೆ ಹರ್ಟ್ ಆಗ್ಬಿಡ್ತೀಯಾ ಅಂತ ಹೇಳ್ತಾರೆ. ಹೀರೋಯಿನ್ಗೆ ಏನ್ ಹೇಳೋದು ಗೊತ್ತಾಗೋದೇ ಇಲ್ಲ. ಅದಾದ್ಮೇಲೆ ಅವ್ನ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ಚೆಕ್ ಮಾಡ್ತಿರ್ತಾಳೆ. ಅದ್ರಲ್ಲಿ ನೋಡಿದ್ರೆ ಬಾರಿ ಹುಡುಗಿರೇ ಫಾಲೋ ಮಾಡಿರ್ತಾರೆ, ಇವನು ಕೂಡ ಫಾಲೋ ಮಾಡಿರ್ತಾನೆ. ಇದೆಲ್ಲ ನೋಡಿದಾಗ ಅವಳಿಗೆ ಗೊತ್ತು ಅವ್ನು ಬರೀ ಹುಡುಗಿರ್ ಜೊತೆನೆ ಜಾಸ್ತಿ ಮಾತಾಡ್ತಾನೆ ಅಂತ. ಬಟ್ ಆದ್ರೂನು ಅದ್ ಜನ ಬಿಟ್ಬಿಟ್ಟು ನನ್ನ ಹತ್ರ ಯಾಕೆ ಬರ್ತಾವನೆ ಅಂತಾನು ಇರುತ್ತಲ್ವಾ. ಸೊ ಆ ತರನು ಇದೆ, ಅವಳ ಮೈಂಡ್ ಸೆಟ್ ಆ ತರನು ಇದೆ. ಬಟ್ ಆದ್ರೆ ನಮ್ ಫ್ರೆಂಡ್ ಹೇಳ್ದಂಗೆ ಇವನ ಹತ್ರ ಸ್ವಲ್ಪ ವಾರ್ನಿಂಗ್ ತಗೊಂಡು ನಾನು ದೂರ ಇರೋದೇ ಸರಿ, ಹತ್ರ ಆಗೋದ್ ಬೇಡ ಅಂತ ಡಿಸೈಡ್ ಮಾಡ್ಕೊಂತಾಳೆ. ಅದಾದ್ಮೇಲೆ ಯಾವ್ದೋ ಟೀಮ್ ಡಿನ್ನರ್ ತರ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಸ್ವಲ್ಪ ಜಾಲಿಯಾಗಿ ಊಟ ಮಾಡ್ತಿದ್ರೆ ಒಂದು ಹುಡ್ಗಿ ಹೇಳ್ತಾಳೆ, ನಾನು ಜೀವನ ಕರೆದೆ ಬಟ್ ಆದ್ರೆ ಅವ್ನ್ ಬಂದೇ ಇಲ್ಲ, ಅವ್ನ್ ಯಾವ್ದಕ್ಕೂ ಮೆಸೇಜ್ಗೂ ರಿಪ್ಲೈನೇ ಮಾಡಲ್ಲ ಕರೆಕ್ಟ್ ಆಗಿ ಅಂತ ಹೇಳ್ತಿರ್ತಾನೆ. ಆಗ ಪಕ್ಕದಲ್ಲಿ ಒಬ್ಬ ಹೀರೋಯಿನ್ ಪಕ್ಕ ಒಬ್ಬ ಕೂತಿರ್ತಾನೆ ಸ್ಟೂಡೆಂಟ್, ಅವನು ಹೀರೋಯಿನ್ ನ ಫ್ಲರ್ಟ್ ಮಾಡಂಗ್ ಮಾತಾಡ್ತಿರ್ತಾನೆ. ಫಸ್ಟ್ ಹೀರೋಯಿನ್ಗೆ ಅದು ಅರ್ಥ ಆದ್ರೂ ಆಮೇಲೆ ಇರಿಟೇಟ್ ಆಗ್ಬಿಡುತ್ತೆ, ಇಷ್ಟ ಆಗೋದಿಲ್ಲ ಅವಳಿಗೆ. ಬಟ್ ಡೈರೆಕ್ಟ್ ಆಗಿ ಹೇಳಕ್ಕೆ ಯೋಚನೆ ಮಾಡ್ತಿರ್ತಾಳೆ. ಕರೆಕ್ಟ್ ಆಗಿ ಹೀರೋ ಬಂದ್ಬಿಟ್ಟು ಅವ್ನಿಗೆ ಆ ತರ ಮಾಡ್ಬೇಡ, ಅವಳಿಗೆ ಇಷ್ಟ ಆಗ್ತಿಲ್ಲ ಅಂತ ಅವ್ನ್ ಸ್ಟ್ರೈಟ್ ಫಾರ್ವರ್ಡ್ ತರ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಇದು ಇವಳು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅದಾದ್ಮೇಲೆ ಏನು ಮಾತಾಡಲ್ಲ, ಸೈಲೆಂಟ್ ಆಗಿರುತ್ತೆ. ಊಟ ಎಲ್ಲ ನಡೆದ್ಮೇಲೆ ಅವಳ ಫ್ರೆಂಡ್ ನಿಂತ್ಕೊಂಡು ಮಾತಾಡ್ತಾಳೆ, ನಂಗೆ ಯಾಕೋ ಅನ್ಸುತ್ತೆ ನೀವಿಬ್ರು ಇಷ್ಟ ಪಡ್ತಿದ್ದೀರಾ ಅಂತ. ನಾನೇನ್ ತಿಳ್ಕೊಂಡಿದ್ದೆ ನೀನ್ ಒಬ್ಳೆ ಅವ್ನ ಇಷ್ಟ ಪಡ್ತೀಯಾ ಅಂತ ತಿಳ್ಕೊಂಡು ನಾನ್ ಅನ್ಕೊಂಡೆ. ಬಟ್ ಆದ್ರೆ ಅವ್ನ್ ಯಾರ ಹತ್ರನು ಈ ತರ ಅಫೆಕ್ಷನ್ ತೋರ್ಸಲ್ಲ, ನೀನ್ ಹತ್ರ ನಡ್ಕೊಳ್ಳೋ ರೀತಿಯನ್ನ ನೋಡ್ತಿದ್ರೆ ಅವ್ನ್ ಯಾಕೋ ನಿನ್ ಕಂಡ್ರೆ ಇಷ್ಟ ಇರಬೇಕು ಅಂತ ನಾ ಅನ್ಕೋತೀನಿ ಅಂತ ಅವಳ ಫ್ರೆಂಡ್ ಹೇಳ್ತಾಳೆ. ಇದೆಲ್ಲ ನೋಡಿದಾಗ ಹೀರೋಯಿನ್ಗೆ ಸ್ವಲ್ಪ ಕಾನ್ಫಿಡೆಂಟ್ ಬರುತ್ತೆ, ಓ ಇಷ್ಟ ಪಡ್ತಾವ್ ನನ್ನ ಅಂತ. ಸ್ವಲ್ಪ ಅವಳಿಗೆ ನಂಬಿಕೆ ಬಂದ್ರು ಆದ್ರೂ ಅವಳಿಗೆ ಡಬಲ್ ಮೈಂಡೆಡ್ ಇರುತ್ತೆ, ಇನ್ನು ಹೋಗಬೇಕಾ ಬೇಡವಾ ಆತರ. ಯಾಕಂದ್ರೆ ಆಲ್ರೆಡಿ ಒಂದ್ ಬ್ರೇಕಪ್ ಅನ್ಭವಿಸ್ಬಿಟ್ಟಿದ್ದಾಳೆ. ಸೊ ಅದನ್ನ ಮತ್ತೆ ಇನ್ವಾಲ್ವ್ ಆಗಕ್ ಇಷ್ಟ ಪಡಲ್ಲ. ಹಿಂಗ್ ಹೋಗ್ತಿರ್ಬೇಕಾದ್ರೆ ಒಂದ್ ರೋಡ್ ಹತ್ರ ಅವ್ನ ಆ ಕಡೆ ನಿಂತಿರ್ತಾನೆ, ಯಾವ್ದೋ ಬೇರೆ ಹುಡುಗಿ ಜೊತೆ ಕಿಸ್ ಮಾಡ್ತಾ. ಇದ್ ನೋಡಿದಾಗ ಶಾಕ್ ಆಗ್ಬಿಡ್ತಾವಳಿಗೆ. ಬಟ್ ನೋಡ್ಬಿಡ್ತಾಳೆ, ವಾಪಸ್ ಹೋಗ್ತಿರ್ತಾಳೆ. ಬಟ್ ನಾನ್ ಏನ್ ತಪ್ಪು ಮಾಡಿದೆ ಅಂತ ವಾಪಸ್ ಹೋಗ್ಲಿ, ಈ ನಿಜ ಆದ್ರೂ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಮತ್ತೆ ಹೋಗ್ತಾಳೆ. ಆಗ ಹೋಗ್ಬೇಕಾದ್ರೆ ಅವ್ನ್ ದಾರಿ ಅಡ್ಡ ಹಾಕೊಂತಾನೆ. ಅವ್ನ್ ಗೊತ್ತಾಯ್ತು ನಾನು ಅಲ್ಲಿ ಕಿಸ್ ಮಾಡ್ತಿದ್ ನೋಡ್ಬಿಟ್ಲು ಅಂತ. ಅದೇನಿಲ್ಲ, ಜಸ್ಟ್ ಕ್ಯಾಶುವಲ್
ಕ್ಯಾಸಲ್ ಅದೆಲ್ಲ ಸೀರಿಯಸ್ ಆಗಿ ತಗೋಬೇಡ ಅಂತ ಸಿಂಪಲ್ ಆಗಿ ಹೇಳ್ತಾನೆ. ಇವಳಿಗೆ ಅರ್ಥನೇ ಆಗಲ್ಲ ಏನ್ ಹಿಂಗ್ ಹೇಳ್ತಾನೆ ಅಂತ. ಬಟ್ ಆದ್ರೆ ಸ್ವಲ್ಪ ದೂರ ಆಗ್ಬಿಟ್ಟು ದೂರ ಹೋಗ್ತಿರ್ತಾಳೆ. ಆಮೇಲೆ ಇವಳಿಗೆ ಅವ್ನ್ ಕಂಡ್ರೆ ನೋಡ್ಬಿಟ್ರೆ ಅವ್ನ್ಗೆ ಅಟ್ರಾಕ್ಟ್ ಆಗ್ತಿರ್ತಾಳೆ. ಕಂಟ್ರೋಲ್ ಮಾಡಕ್ ಆಗದೆ ಹೋಗ್ಬಿಟ್ಟು ಕಿಸ್ ಮಾಡ್ಬಿಟ್ಟಾಳೆ. ಆಮೇಲೆ ರಿಯಲೈಸ್ ಆಗುತ್ತೆ ನಾ ತಪ್ಪು ಮಾಡ್ಬಿಟ್ಟೆ, ಇದ್ ಮಾಡ್ಬೇಡದಿತ್ತು ಅಂದ್ಬಿಟ್ಟು ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದಾದ್ಮೇಲೆ ಕ್ಲಾಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಆ ಟೀಚರ್ ಬೇರೆ ಹೀರೋಯಿನ್ ಸ್ವಲ್ಪ ಉಗುಳ್ತಾನೆ, ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡಿರ್ತಾಳೆ. ಇದೆಲ್ಲ ನಡೀತಿದ್ರು ಜೀವನ್ಗೆ ಒಂದ್ ಫೋನ್ ಕಾಲ್ ಬರುತ್ತೆ. ಅವ್ನ್ ಯಾರಂದ್ರೆ ಅವಳ ಎಕ್ಸ್ ಫೋನ್ ಮಾಡಿರ್ತಾಳೆ. ಅವಳು ಯಾವ್ದೋ ಔಟ್ ಆಫ್ ಕಂಟ್ರಿಯಿಂದ ಬರ್ತಾಳೆ. ಸೊ ಅದರಿಂದ ಪಿಕ್ ಮಾಡಕ್ ಹೋಗಿರ್ತಾನೆ. ಎಲ್ಲ ಆಗಿರುತ್ತೆ. ಹೀರೋಯಿನ್ಗೆ ಇನ್ನೂ ಡಬಲ್ ಮೈಂಡೆಡ್ ಆಗಿ ಇದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಬಟ್ ಇವ್ನ್ ಸರಿ ಇಲ್ಲ ಅಂತ ಮಾತ್ರ ಚೆನ್ನಾಗಿ ಗೊತ್ತಾಗ್ತಿದೆ. ಸೊ ಏನ್ ಮಾಡ್ತಾಳೆ, ಇವಂದೆ ದೂರ ಇರ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅದಾದ್ಮೇಲೆ ಹಿಂಗೆ ಏನೋ ಕ್ಲಾಸ್ ಮುಗಿಸ್ಕೊಂಡ್ ಬರ್ಬೇಕಾರೆ ಅವ್ನಿಗೊಂದ್ ಫೋನ್ ಕಾಲ್ ಮಾತಾಡ್ತಿರೋದ್ ನೋಡ್ತಾಳೆ. ಅದು ಹುಡ್ಗಿ ಜೊತೆನೆ ಅಂತ ಅರ್ಥ ಆಗುತ್ತೆ. ಅವ್ನ ಎಕ್ಸ್ ಜೊತೆ ಮಾತಾಡ್ತಿರ್ತಾನೆ. ಅವ್ಳು ಕರೆದ್ಲು ಅಂತ ಅಲ್ಲಿಂದ ಹೋಗ್ತಾಳೆ. ಅದು ಹೋದಾಗ ದೂರದಿಂದ ಇವಳು ನೋಡ್ತಾ ಇರ್ತಾಳೆ. ಬಟ್ ಆದ್ರೆ ಇವ್ರಿಬ್ರು ಮಾತಾಡೋದು ಅವಳಿಗೆ ಗೊತ್ತಾಗಲ್ಲ. ಅವನೇನ್ ಮಾತಾಡ್ತಿರ್ತಾನೆ, ಈ ನಾವಿ ಬಗ್ಗೆನೆ ಮಾತಾಡ್ತಿರ್ತಾನೆ, ಹೀರೋಯಿನ್ ಬಗ್ಗೆ. ಅವಳ ಕಂಡ್ರೆ ನಂಗೆ ಇಷ್ಟ, ಯಾಕೋ ಗೊತ್ತಿಲ್ಲ ಅಂತ ಅನ್ಕೊಂಡು ಹೇಳ್ತಾ ಇರ್ತಾನೆ. ಆದ್ರೆ ಆ ಹುಡುಗಿಗೆ ಚೆನ್ನಾಗ್ ಗೊತ್ತು ಇವ್ರಿಬ್ರದ್ದು ಯಾಕೆ ಬ್ರೇಕಪ್ ಆಗಿರುತ್ತೆ ಅಂದ್ರೆ, ಇವನ್ಗೆ ಈ ಕಮಿಟ್ ಆಗಕ್ಕಂತೂ ಇಷ್ಟನೇ ಇಲ್ಲ. ಜಸ್ಟ್ ಕ್ಯಾಶುವಲ್ ಆಗಿ ಇದ್ಬಿಟ್ಟು ಸ್ವಲ್ಪ ದಿನ ನಾರ್ಮಲ್ ಆಗಿ ಎಂಜಾಯ್ ಮಾಡ್ಬಿಟ್ಟು ಹೋಗ್ಬಿಡ್ಬೇಕು ಸಪರೇಟ್. ಆ ತರ ಮೆಂಟಾಲಿಟಿ ಇಟ್ಕೊಂಡಿರೋನು. ಈ ಕಮಿಟ್ ಆಗಿ ಪರ್ಮನೆಂಟ್ ಆಗಿ ನೀನ್ ಒಬ್ಳೆ ಅಂತ ನಂಗೆ ಅವ್ನ ಮೆಂಟಾಲಿಟಿ ಇಲ್ವೇ ಇಲ್ಲ. ಇದು ಅವಳಿಗೆ ಚೆನ್ನಾಗ್ ಗೊತ್ತು. ಅದರಿಂದನೇ ಬೇರೆ ಕಂಟ್ರಿಯಿಂದ ಇವನ ಮರೆಯಕ್ಕಾಗದೆ ಇವನು ವಾಪಸ್ ಬರಕ್ಕೆ ಟ್ರೈ ಮಾಡಕ್ ಬಂದಿರ್ತಾಳೆ. ಇವ್ನ್ ಹೇಳ್ತಿರೋ ಸ್ಟೋರಿ ಕೇಳ್ಬಿಟ್ಟು ಅವಳಿಗೆ ಇಷ್ಟ ಆಗ್ಬಿಡುತ್ತೆ. ಅದಾದ್ಮೇಲೆ ಹೀರೋಯಿನ್ ಇದೆಲ್ಲ ನೋಡ್ಬಿಟ್ಲಾ, ಇವ್ನ್ ಮಾಡ್ತಿರೋ ಸರಿ ಇಲ್ಲ, ಇವನು ಕರೆಕ್ಟ್ ಆಗಿ ಇಲ್ಲ ಹುಡುಗ ಅಂತ ಅನ್ಬಿಟ್ಟು ಅದಾಗುತ್ತೆ. ಅದರಿಂದ ಇವನ ಹತ್ರ ಅವಾಯ್ಡ್ ಮಾಡ್ಬೇಕು ಅಂತ ಅನ್ಬಿಟ್ಟು ಯಾವ್ದೇ ಕಾರಣಕ್ಕೂ ಅವ್ನ್ ಮೊಕ್ಕ ನೋಡಕ್ಕೂ ಇಷ್ಟಪಡಲ್ಲ. ಅವ್ನ್ ಎಲ್ಲಿ ಬಂದ್ರು ಮೊಕ್ಕ ನೋಡದೆ ಆತಾಗ ಹೋಗ್ಬಿಡ್ತಾಳೆ, ಇಲ್ಲ ದಾರಿ ಚೇಂಜ್ ಮಾಡ್ಬಿಡ್ತಾಳೆ. ನೋಡಿದ್ರು ನೋಡ್ದಂಗ್ ಹೋಗ್ತಾಳೆ. ಅದಾದ್ಮೇಲೆ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಏನೋ ವರ್ಕ್ ಮಾಡ್ಬೇಕಾದ್ರೆ ಒಂದ್ ಹುಡುಗ ಬಂದ್ ಮಾತಾಡ್ತಾನೆ. ಅವ್ನ ಕ್ಲಾಸ್ಮೇಟ್, ಅವನು ನೋಡಕ್ ಚೆನ್ನಾಗಿದ್ದಾನೆ. ಬಟ್ ಆದ್ರೆ ಅವನ್ಗೆ ಹೀರೋಯಿನ್ ಕಂಡ್ರೆ ಇಷ್ಟ ಇದೆ. ಸೊ ಅದರಿಂದ ಟ್ರೈ ಮಾಡಕ್ಕೆ ಇದ್ ಮಾಡ್ತಾ ಇರ್ತಾನೆ, ಡೇಟ್ ಮಾಡಕ್ಕೆ. ಹೀರೋಯಿನ್ಗೂ ಸ್ವಲ್ಪ ಹೊಸದಾಗಿರುತ್ತೆ, ಅದನ್ನ ಟ್ರೈ ಮಾಡೋಣ ಅಂತ ಅವಳಿಗೆ ಅನ್ಸಿದ್ರು ಕರೆಕ್ಟ್ ಆಗಿ ಅವ್ನು ಅಲ್ಲಿಗೆ ಬಂದ್ಬಿಡ್ತಾನೆ. ಹೀರೋ ಇದ್ ನೋಡ್ಬಿಟ್ಟು ಶಾಕ್ ಆಗ್ಬಿಡುತ್ತೆ. ಅವ್ನ್ ಬಂದ್ಬಿಟ್ಟು ಇವ್ರಿಬ್ರು ಮಧ್ಯೆ ಇಂಟ್ರಾಕ್ಟ್ ಮಾಡ್ತಿರ್ತಾನೆ, ಬೇಕು ಅಂತ ಡಿಸ್ಟರ್ಬ್ ಮಾಡ್ತಾನೆ. ಹೀರೋಯಿನ್ಗೆ ಅದ್ ಇಷ್ಟನೇ ಆಗಲ್ಲ. ಕರ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಾಳೆ, ನೋಡು ನೀನ್ ಸರಿ ಇಲ್ಲ, ನಂಗೆ ಚೆನ್ನಾಗ್ ಗೊತ್ತು. ಸೊ ಏನ್ ಮಾಡು, ನೀನ್ ನನ್ನ ಬಂದ್ಬಿಟ್ಟು ಕಂಟ್ರೋಲ್ ಮಾಡಕ್ಕಂತೂ ಆಗಲ್ಲ, ನನ್ ಲೈಫ್ ಒಳಗ್ ಬರ್ಬೇಡ, ನೀ ಸ್ವಲ್ಪ ದೂರನೇ ಇರು ಅಂತ ಡೈರೆಕ್ಟ್ ಆಗಿ ಹೇಳ್ತಾಳೆ. ಎಲ್ಲ ಆದ್ರೂ ಡೇಟ್ ಹೋಗ್ತಾರೆ, ಒಂದ್ 2 ದಿನ ಹೋಗ್ತಿರ್ತಾರೆ. ಬಟ್ ಆದ್ರೆ ಹೀರೋನ್ಗೆಲ್ಲ ಚೆನ್ನಾಗಿರುತ್ತೆ. ಜೀವನ್ ತರ ಅವ್ನ್ ಇರೋದೇ ಇಲ್ಲ. ಹುಡುಗ ತುಂಬಾ ಡೀಸೆಂಟ್ ಆಗಿರ್ತಾನೆ. ಅವ್ನ್ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ಅಂತಾನು ಫೀಲ್ ಅಲ್ಲಿ ಇರಲ್ಲ ಅವಳು. ಎಲ್ಲ ಇದ್ರು ಅವ್ನ್ ಸ್ವಲ್ಪ ಕಿಸ್ ಮಾಡಂಗ್ ಹತ್ರ ಬಂದ್ರೆ ಹೀರೋಯಿನ್ ನಗು ಬಂದ್ಬಿಡುತ್ತೆ. ಯಾಕಂದ್ರೆ ಆ ಜೀವನ್ ನೋಡ್ದಂಗೆ ಆ ತರ ಈ ಹುಡುಗನ್ನ ನೋಡೋದೇ ಇಲ್ಲ. ಆ ತರ ಫೀಲೇ ಆಗ್ತಾರಲ್ಲ ಅವಳಿಗೆ. ಅದರಿಂದ ಇದು ವರ್ಕೌಟ್ ಆಗಲ್ಲ ಅಂತ ಅವಳಿಗೆ ಅವಾಗ್ಲೇ ಫೀಲ್ ಆಗ್ಬಿಡುತ್ತೆ. ಅದಾದ್ಮೇಲೆ ಸ್ಕೂಲ್ ಅಲ್ಲಿ ಒಂದ್ ಯಾವ್ದೋ ಫೆಸ್ಟಿವಲ್ ನಡೀತಿರುತ್ತೆ. ಅದ್ರಲ್ಲಿ ಎಲ್ಲಾ ತುಂಬಾ ಜನ ಎಲ್ಲ ಕ್ರೌಡೆಡ್ ಪ್ಲೇಸ್ ಇರುತ್ತೆ. ಸೊ ಚೆನ್ನಾಗಿ ನಡೀತಿರುತ್ತೆ. ಅವಾಗ ನೋಡ್ತಾರೆ ಅದೇ ಹುಡುಗ ಇನ್ನೊಂದು ಹುಡುಗಿ ಜೊತೆ ಬಂದಿರ್ತಾನೆ. ಇದ್ ನೋಡಿದಾಗ ಇವಳಿಗೆ ಶಾಕ್ ಆಗ್ಬಿಡ್ತಾಳೆ. ನಿನ್ನೆ ತಾನೇ ನನ್ನ ಹತ್ರ ಇದ್ದ, ಅಷ್ಟೊಂದು ಇನ್ನೊಬ್ಬನ ಸೆಟ್ ಮಾಡ್ಕೊಬಿಟ್ನ ಅಂತ. ಅವ್ನ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಾನೆ, ಸಾರಿ ತಪ್ಪಾಗಿ ತಿಳ್ಕೊಬೇಡ, ನನಗ್ ಗೊತ್ತು ನಿನ್ಗೆ ನನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ. ಸೊ ಅದರಿಂದ ಇವಳಿಗೆ ಟ್ರೈ ಮಾಡ್ದೆ, ಇವಳು ಓಕೆ ಆಯ್ತು, ಅದರಿಂದ ತಪ್ಪಾಗಿ ತಿಳ್ಕೊಬೇಡ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ನೀನ್ ಮೇಲೆ ಮತ್ತೆ ಟ್ರೈ ಮಾಡಕ್ ಹೋಗ್ಲಿಲ್ಲ ಅಂತ. ಇದೆಲ್ಲ ನಡೀತಿರುತ್ತೆ. ಬಟ್ ಹೀರೋಯಿನ್ಗೆ ಏನು ಅನ್ಸಲ್ಲ. ಬಟ್ ಹಿಂದ್ಗಡೆ ಅವ್ನ್ ಕೂತ್ಕೊಂಡು ನಿಂತ್ಕೊಂಡು ಹೀರೋಯಿನ್ ನೋಡ್ತಾ ಇರ್ತಾನೆ ಜೀವನು. ಅದರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ತಿರುತ್ತೆ ಇವಳಿಗೆ. ಈ ವಿಷಯ ಎಲ್ಲ ಅವ್ನಿಗೆ ಗೊತ್ತಾಗ್ಬಿಡ್ತಲ್ಲ ಅಂತ. ಅದಾದ್ಮೇಲೆ ಇವಳು ಮನೇಲಿ ಕುತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ, ಹಿಂಗಾಗೋಯ್ತಲ್ಲ ಅಂತ. ಅವಾಗ ಕರೆಕ್ಟ್ ಆಗಿ ಯಾರೋ ಬೆಲ್ ಮಾಡ್ದಂಗಾಗತ್ತೆ. ಯಾರಪ್ಪ ಅವ್ನ್ ಚೆಕ್ ಮಾಡಿದ್ರೆ ಹೀರೋನೇ ಬಂದಿರ್ತಾನೆ. ಇದು ಇವಳು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅವ್ನ್ ಬಂದ್ಬಿಟ್ಟು, ನೀನು ಪಾರ್ಟಿಲ್ ಬೇಗ ಬಂದ್ಬಿಟ್ಟೆ, ಅದನ್ನ ನೋಟಿಸ್ ಮಾಡ್ದ, ನೀನೇನು ತಿನ್ಲೇ ಇಲ್ಲ, ಅದಕ್ಕೆ ನಾನು ನಿನಗೆ ಊಟ ತಗೊಂಡ್ಬಂದಿದ್ದೀನಿ ಅಂದ್ಬಿಟ್ಟು ತಗೊಂಬರ್ತಾನೆ. ಇವಳಿಗೆ ಈಗ ಬರ್ಬೇಡ ಅಂತಾನು ಅನ್ನಕ್ಕಾಗಲ್ವಲ್ಲ. ಸೊ ಅದರಿಂದ ಬರ್ಲಿ ಅಂದ್ಬಿಟ್ಟು ಕೂತ್ಕೊಂತಾಳೆ. ಇಬ್ರು ಸ್ವಲ್ಪ ತಂಗೆ ಮಾತಾಡ್ತಾ ಇಬ್ರು ಡಿನ್ನರ್ ಮಾಡ್ತಾರೆ. ಹೀರೋನ್ಗೆ ಯಾಕೋ ಸ್ವಲ್ಪ ಸರಿ ಇರಲ್ಲ, ಅಂದ್ರೆ ಸ್ವಲ್ಪ ಜ್ವರ ಬಂದಂಗೆ ಹುಷಾರಿಲ್ಲ ತರ ಇರುತ್ತೆ, ಸುಸ್ತಾಗ್ತಾ ಇದೆ ಅಂತ ಅಂತಿರ್ತಾಳೆ. ಅದಕ್ಕೆ ಇವ್ನ ಏನ್ ಮಾಡ್ತಾನೆ, ಎತ್ಕೊಂಡು ಹೋಗ್ಬಿಟ್ಟು ಬೆಡ್ ಅಲ್ಲಿ ಮನಗಿಸ್ತಾನೆ. ಇದೊಳಗೆ ಸ್ವಲ್ಪ ಇಂಪ್ರೆಸ್ ಆಗ್ಬಿಡುತ್ತೆ. ಆಮೇಲೆ ನೋಡ್ತಾ ನೋಡ್ತಾ ಇವಳಿಗೆ ಜ್ವರ ಜಾಸ್ತಿ ಆಗ್ಬಿಡುತ್ತೆ. ಇವಳು ಮನಗಕ್ಕೆ ನಿದ್ದೆನೆ ಬರ್ತಾ ಇರಲ್ಲ. ಅದಕ್ಕೆ ಅವಳ ಹತ್ರ ಅವ್ನು ಹೋಗ್ತಿದ್ರೆ ಕರ್ದ್ಬಿಟ್ಟು, ನೀ ಎಲ್ಲೋ ಹೋಗ್ಬೇಡ, ನಮ್ಮ ಮನಿಕೊಳ ಗಂಟನಾರ ಅಟ್ಲೀಸ್ಟ್ ಇರು ಅಂತ ಹೇಳ್ತಾಳೆ. ಸರಿ ಅಂತ ಅಂದ್ಬಿಟ್ಟು ಅವ್ನು ಅಲ್ಲೇ ಇರ್ತಾನೆ. ಬೆಳಗ್ಗೆ ಕಣ್ಬಿಟ್ಟು ನೋಡಿದ್ರೆ ಅವ್ನು ಅಲ್ಲೇ ಮನಿಕೊಂಡಿರ್ತಾನೆ. ಏನಕ್ಕೆ ಅಂದ್ರೆ ಹೀರೋಯಿನ್ಗೆ ಫುಲ್ ಜ್ವರ, ಕಂಟ್ರೋಲ್ ಮಾಡಕ್ಕೆ ಆಗ್ತಿರಲ್ಲ. ಅದರಿಂದ ನೈಟ್ ಎಲ್ಲ ಎಚ್ಚರ ಕೂತ್ಕೊಂಡು ಅವಳನ್ನ ನೋಡ್ಕೊಂಡಿರ್ತಾನೆ. ಇದೆಲ್ಲ ಅವಳಿಗೆ ಇಂಪ್ರೆಸ್ ಆಗ್ಬಿಡ್ತಾಳೆ. ಹೋಗ್ತಾ ಹೋಗ್ತಾ ಅವಳಿಗೆ ರಿಯಲೈಸ್ ಆಗುತ್ತೆ, ಇವ್ನ್ ಕಂಡ್ರೆ ನಂಗೆ ಇಷ್ಟ ಆಗ್ತಾ ಇದೆ, ನಂಗೆ ಇವ್ನ ಮೇಲೆ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ ಫೀಲ್ ಮಾಡ್ತಾಳೆ. ಬಟ್ ಆದ್ರೆ ಅವ್ನು ಹತ್ರಕ್ ಬಂದ್ಬಿಟ್ಟು, ನಿನ್ ಕೂದ್ಲು ಸರಿ ಮಾಡ್ಕೊಂಡ್ಬಿಟ್ಟು ಕಟ್ಟಕ್ ಬರ್ತಾನೆ ಕೂದ್ಲುನ, ನಿನ್ಗೆ ಪೋನಿ ಟೈಲ್ ಚೆನ್ನಾಗ್ ಕಾಣುತ್ತೆ ಅಂದ್ಬಿಟ್ಟು ಅದನ್ನ ಹಾಕಕ್ ಹೋದಾಗ ಇವಳು ಕಂಟ್ರೋಲ್ ಮೀರ್ಬಿಟ್ಟು ಕಿಸ್ ಮಾಡ್ಬಿಡ್ತಾಳೆ. ಅದಾದ್ಮೇಲೆ ಸ್ವಲ್ಪ ಇಬ್ರು ಕ್ಲೋಸ್ ಆಗಿ ಇದ್ಬಿಡ್ತಾರೆ. ಅದೆಲ್ಲ ಆದ್ಮೇಲೆ ಹೀರೋಯಿನ್ಗೆ ಸ್ವಲ್ಪ ಖುಷಿಯಾಗಿರ್ತಾಳೆ, ಎಲ್ಲ ಚೆನ್ನಾಗಿ ನಡೀತಿದೆ ಅಂತ. ಅವ್ನು ಎದ್ಬಿಟ್ಟು ಅವ್ನು ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ತಾ ಇರ್ತಾನೆ. ಈಗ ಅವಳ ಮೆಂಟಾಲಿಟಿಲಿ ಬೇರೆ ತರನೇ ಓಡ್ತಾ ಇದೆ. ಅವ್ನು ಹೋಗ್ತೀನಿ ಅಂತ ಅಂದ್ರೆ ಇವಳಿಗೆ
ಯಾಕೋ ಹೋಗ್ಬೇಡ ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಅವಳಿಗೆ ಇಷ್ಟ ಆಗಲ್ಲ, ಬಟ್ ಏನು ಹೇಳಕ್ ಹೋಗೋದು ಇಲ್ಲ. ಹೋಗ್ತಾ ಹೋಗ್ತಾ ಇಬ್ರು ತುಂಬಾ ಕ್ಲೋಸ್ ಆಗ್ತಾ ಹೋಗ್ತಾರೆ. ಅವಾಗ ಹೋಗ ಸಿಕೊಂಡು ಮೀಟ್ ಆಗ್ತಾ ಇರ್ತಾರೆ. ಎಲ್ಲಾ ಚೆನ್ನಾಗಿ ನಡೀತಿದ್ರು. ಹೀರೋಯಿನ್ ಸ್ವಲ್ಪ ಖುಷಿಯಾಗಿದ್ರು. ಅವನ್ ಜೊತೆ ಮಾತ್ರ ಯಾವಾಗ್ಲೂ ಹುಡುಗಿರೇ ಸುತ್ತಾ ಇರ್ತಾರೆ. ಇದೊಳಗ್ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಎಷ್ಟೇ ಡಿಸ್ಟರ್ಬ್ ಆದ್ರೂ ಅವ್ನ್ ಯಾರಿಗೂ ರಿಯಾಕ್ಟ್ ಮಾಡಲ್ಲ ಜಾಸ್ತಿ. ಎಲ್ಲಾರ ಹತ್ರ ಸ್ವಲ್ಪ ನಾರ್ಮಲ್ ಆಗಿ ಇರ್ತಾನೆ. ಹೀರೋಯಿನ್ ನೋಡಿದಾಗ ಮಾತ್ರ ಒಂದು ರಿಯಾಕ್ಷನ್ ಡಿಫ್ರೆಂಟ್ ಆಗಿರುತ್ತೆ. ಇದು ಸ್ವಲ್ಪ ಅವಳು ಇನ್ನೂ ಇಂಪ್ರೆಸ್ ಮಾಡುತ್ತೆ. ಹೋಗ್ತಾ ಹೋಗ್ತಾ ಇನ್ನೂ ತುಂಬಾ ಕ್ಲೋಸ್ ಆಗ್ತಾ ಹೋಗ್ತಾರೆ. ಒಬ್ರಿಗೊಬ್ರು ಕಂಟ್ರೋಲೇ ಇರಲ್ಲ, ಹಂಗಿರ್ತಾರೆ. ಬಟ್ ಇವ್ರಿಬ್ಬರದು ರಿಲೇಶನ್ಶಿಪ್ ಏನು ಅಂತ ಅವ್ರಿಗೆ ಒಂದ್ ಐಡಿಯಾನೇ ಇಲ್ಲ. ಏನ್ ಅದಕ್ಕೆ ರಿಲೇಶನ್ಶಿಪ್ ಹೆಸರೇನು ಅಂತಾನೆ ಗೊತ್ತಿರಲ್ಲ. ನನಗಿಷ್ಟ ನಿನ್ಗಿಷ್ಟ ಅಷ್ಟೇ, ಆ ತರ ಇರ್ತಾರಷ್ಟೇ. ಆಮೇಲೆ ಅವಳಿಗೆ ಹೀರೋಯಿನ್ಗೆ ರಿಲೀಸ್ ಆಗುತ್ತೆ ಇವ್ನ್ ಕಂಡ್ರೆ ಅವಳಿಗೆ ಇಷ್ಟ ಆಗ್ತಾ ಇದೆ ಅಂತ. ಬಟ್ ಅದು ಈ ವಿಷಯದ ಬಗ್ಗೆ ಅವನ ಹತ್ರ ಹೇಳಕ್ ಆಗಲ್ಲ. ಯಾಕಂದ್ರೆ ಅವನದಿರೋ ಮೆಂಟಾಲಿಟಿನೇ ಬೇರೆ. ಹೋಗ್ತಾ ಹೋಗ್ತಾ ತುಂಬಾ ಅವಳಿಗೆ ಅಟ್ಯಾಚ್ ಆಗ್ತಾ ಹೋಗ್ತಾಳೆ. ಯಾವ ತರ ಇರುತ್ತೆ ಅಂದ್ರೆ ಜಸ್ಟ್ ಅವ್ನ್ ಬರ್ತಾನೆ, ಇವ್ರಿಬ್ರು ಕ್ಲೋಸ್ ಆಗಿರ್ತಾರೆ. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಪಾರ್ಟಿಗೋ ಟ್ರಿಪ್ ಏನೋ ಮಾಡ್ತಾರೆ. ಎಲ್ಲಾ ಚೆನ್ನಾಗಿದ್ರು ಒಂದ್ ಬಾಯ್ ಫ್ರೆಂಡ್ ಅನ್ನೋ ಒಂದು ಫೀಲ್ ಇಲ್ದೆ ಅವಳ ಮನ್ಸಲ್ಲಿ ಇರೋದ್ನ ಕಷ್ಟನೆಲ್ಲ ಹೇಳ್ಕೊಳ್ಳೋಷ್ಟು ಫ್ರೀಡಮ್ ಇರಲ್ಲ. ಒಂಥರ ಬೇರೆ ತರ ಥಿಂಕಿಂಗ್ ಆಗಿರುತ್ತೆ ಅವನದನು. ಅವ್ನ್ ಯಾವಾಗ ಬಿಟ್ಟು ಹೋಗ್ತಾನೋ ಇವಳಿಗೆ ತುಂಬಾ ಬೇಜಾರಾಗ್ತಿರುತ್ತೆ. ಆ ಫೀಲಿಂಗ್ ಕೂಡ ಹೇಳ್ಕೊಳಕ್ ಆಗ್ತಿರಲ್ಲ. ಅವನ್ ಆ ತರ ಅಂತೂ ಅಲ್ವೇ ಅಲ್ಲ. ಇವಳು ಹೇಳಿದ್ರು ಅವ್ನು ಒಪ್ಕೊಳ್ಳೋನು ಅಲ್ಲ. ಹಿಂಗಿರೋ ಸಿಚುವೇಶನ್ ತಗೊಳಕೊಂಡ್ಬಿಟ್ಟಿರ್ತಾಳೆ. ಆಗ ಹೀರೋನ್ ಆಂಟಿಗ್ ಫೋನ್ ಮಾಡ್ಬಿಟ್ಟು ಮಾತಾಡ್ತಾಳೆ. ಯಾಕಂದ್ರೆ ಅವ್ರ ಆಂಟಿ ಸ್ವಲ್ಪ ಇವ್ರ ಹತ್ರ ಕ್ಲೋಸ್ ಆಗಿರ್ತಾರೆ. ಅಂದ್ರೆ ಇವಳ ಬಗ್ಗೆ ಅರ್ಥ ಮಾಡ್ಕೊಂತಾರೆ ಚೆನ್ನಾಗಿ. ಅವಳದು ಕಷ್ಟ ಸುಖ ಎಲ್ಲ ಹೇಳ್ಕೊಂತ ಇರ್ತಾಳೆ ಅವ್ರ ಆಂಟಿ ಹತ್ರ. ಅದಾದ್ಮೇಲೆ ಹಂಗೆ ಸೀನ್ ಕಟ್ ಆಗಿ ಈ ಕಡೆ ಹೀರೋನು ಅವಳ ಎಕ್ಸ್ ನ ತೋರಿಸ್ತಾರೆ. ಅವಳಿಗೆ ಏನಂತಂದ್ರೆ ಇವ್ನ್ ಕಂಡ್ರೆ ತುಂಬಾ ಇಷ್ಟ, ಬಟ್ ಹೇಳ್ಕೊಳಕ್ ಆಗ್ತಿಲ್ಲ. ಅದಲ್ದೆ ಇನ್ನೊಂದ್ ತರನು ಬೇರೆ ಥಿಂಕಿಂಗ್ ಅದೇ. ಅವಳು ಹೀರೋನ್ ಹತ್ರ ಹೋಗ್ತಿರೋದನ್ನ ಕೇಳ್ತಾಳೆ, ಯಾಕೆ ನೀನ್ ಅವಳ ಹತ್ರ ಕತ್ರ ಆಗ್ತಾ ಇದೀಯಾ, ನೀ ಹತ್ರ ಮಾಡ್ಬೇಡ, ಅವಳಿಗೆ ತುಂಬಾ ಬೇಜಾರ್ ಪಡಿಸ್ತೀಯಾ, ನಿನ್ಗಿದೆಲ್ಲ ನಾರ್ಮಲ್ ವಿಷಯ ಅಂತ ಹೇಳ್ತಾಳೆ. ಇವನ್ ಅದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ತಗೊಳಲ್ಲ. ಆಮೇಲೆ ಹೀರೋಯಿನ್ ಬಸ್ ಅಲ್ಲಿ ಬರ್ಬೇಕಾರೆ ಅವಳ ಹೆಸರು ನಾಬಿ ಅಂತ ಅಲ್ವಾ, ಆ ತರ ಯಾರೋ ಕೂಗ್ತಾರೆ. ಯಾರಪ್ಪ ಅಂತ ಅಂದ್ಬಿಡ್ತಿರ್ ನೋಡಿದ್ರೆ ಒಂದ್ ಯಾವ್ದೋ ಹುಡುಗ ಗೊತ್ತಿರೋ ಹುಡುಗ. ಇದ್ ನೋಡಿದಾಗ ಇವಳಿಗೆ ಶಾಕೆ ಆಗ್ಬಿಡುತ್ತೆ. ಆ ಹುಡುಗನ ಹೆಸರು ದೋಯುಕ್ ಅಂತ. ಅವನೇನಂದ್ರೆ ಹೀರೋಯಿನ್ ಚಿಕ್ಕ ವಯಸ್ಸು ಕ್ಲಾಸ್ಮೇಟ್. ಇಬ್ರು ನೋಡಿದಾಗ ಮಾತಾಡ್ಕೊಂತಾರೆ. ನನಗೆ ಗೊತ್ತೇ ಇರಲಿಲ್ಲ ನೀನ್ ಇಲ್ಲಿ ಮೀಟ್ ಆಗ್ತೀನಿ ಅನ್ಕೊಂಡ್ ಚೆನ್ನಾಗಿ ಮಾತಾಡ್ತಾ, ಸರಿ ಬಾ ಮನೆ ಗಂಟೆ ಬರ್ತೀನಿ ಅಂದ್ಬಿಟ್ಟು ಹಂಗೆ ನಡ್ಕೊಂಡು ವಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಮಳೆ ಬರ್ತಾ ಇರುತ್ತೆ. ಇಬ್ರು ಮಾತಾಡ್ತಾ ಹೋಗ್ತಾ ಇರ್ತಾರೆ. ಅವಾಗ ತುಂಬಾ ವಿಷಯದ ಬಗ್ಗೆ ಹೇಳ್ತಾರೆ. ಇವಂದ್ ಏನೋ ಕೆಲ್ಸದ ಮೇಲೆ ಈ ಕಡೆ ಬಂದೆ ಅಂತ ಅನ್ಕೊಂಡ್ ಹೇಳ್ತಾ ಇರ್ಬೇಕಾರೆ ಎಲ್ಲ ಆದ್ಮೇಲೆ ಸರಿ ನಂಗೆ ಟೈಮ್ ಆಯ್ತು ನಾ ಬರ್ತೀನಿ, ಇನ್ನೊಂದ್ ದಿನ ಸಿಗೋಣ ಇದೇ ತರ ಅನ್ಕೊಂಡ್ ಹೇಳ್ಬಿಟ್ಟು ಹೋಗ್ತಾನೆ. ಅವನ್ಗೇನಂದ್ರೆ ಹೀರೋಯಿನ್ ಕಂಡ್ರೆ ಅವ್ನಿಗೆ ಇಷ್ಟ. ಒಂದ್ ಸೈಡ್ ಲವ್ ಮಾಡ್ತಾ ಇದ್ದಾನೆ. ಬಟ್ ಆದ್ರೆ ಇದ್ರ ಬಗ್ಗೆ ಹೇಳಕ್ ಸ್ವಲ್ಪ ಭಯ. ಅದನ್ನ ಏನು ಹೇಳಕ್ ಆಗದೆ ಹೋಗ್ತಾ ಇರ್ತಾನೆ. ಇದ್ರ ಬಗ್ಗೆ ಹೀರೋಯಿನ್ಗೆ ಐಡಿಯಾನೇ ಇಲ್ಲ. ಆಮೇಲೆ ಹೀರೋಯಿನ್ ಬರ್ತ್ಡೇ ಇರುತ್ತೆ. ಅದಕ್ಕೆ ಅಂತ ಅವ್ರ ಅಮ್ಮನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಲ್ಲೋದಾಗ ಅವಳು ಹೇಳ್ದ ಕೇಳ್ದ ಹೋಗ್ಬಿಡ್ತಾಳೆ. ನೋಡಿದ್ರೆ ಅವ್ರ ಅಮ್ಮ ಬೇರೆಯವ್ರ ಜೊತೆ ಯಾರ ಜೊತೆ ಇದ್ದಾರೆ. ಇದ್ ನೋಡಿದಾಗ ಅವಳು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಹೇಳ್ತಾರೆ ನಾನು ಬೇರೆಯವ್ರ ಜೊತೆ ಇದೀನಿ, ಸ್ವಲ್ಪ ಆಮೇಲೆ ಬಾ ಅಂತ ಹೇಳ್ಬಿಟ್ಟು ಕಳ್ಸಿಬಿಡ್ತಾರೆ. ಅವಳು ಏನ್ ತಿಳ್ಕೊತಾಳೆ ಅಂತಾನು ಬಗ್ಗೆ ಯೋಚನೆ ಮಾಡಲ್ಲ. ಇದ್ ನೋಡಿದಾಗ ತುಂಬಾ ಬೇಜಾರಾಗ್ಬಿಡುತ್ತೆ. ಹೀರೋಯಿನ್ ಯಾವ ತರ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಆ ಪ್ರೀತಿ ಪ್ರೇಮ ಅನ್ನೋದೇ ಒಳಗ್ ಸಿಕ್ಕಿರಲ್ಲ. ಅಮ್ಮನ ಕಡೆನೂ ಸರಿ, ಅಪ್ಪನ ಕಡೆನೂ ಸರಿ, ಪೇರೆಂಟ್ಸ್ ಕಡೆ ಅಂತೂ ಸಿಕ್ಕೇ ಇರಲ್ಲ. ಇದಲ್ದೆ ಅವಳಿಗೆ ಸ್ಟಾರ್ಟಿಂಗ್ ಸೀನ್ ತೋರಿಸಿದ್ರಲ್ಲ ಒಬ್ಬ ಎಕ್ಸ್ ಇದ್ನಲ್ಲ, ಅವನ್ನ ಲವ್ ಮಾಡಿದ್ಮೇಲೆ ಅವಳಿಗೆ ರಿಯಲೈಸ್ ಆಗಿರುತ್ತೆ ಲವ್ ಅಂದ್ರೆ ಏನು ಅಂತ. ತುಂಬಾ ಖುಷಿಯಾಗಿರೋ ಟೈಮ್ಲಿ ಅವನು ಕೂಡ ಮೋಸ ಮಾಡ್ಬಿಟ್ಟೆ ಹೋಗಿರ್ತಾನೆ. ಇದೆಲ್ಲ ಅವಳಿಗೆ ತುಂಬಾ ಕಷ್ಟ ಕೊಡುತ್ತೆ. ಇದನ್ನ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಹಂಗ ಹೋಗ್ಬೇಕಾದ್ರೆ ಮುಂದ್ಗಡೆ ಹೀರೋ ತರನೇ ಯಾರೋ ಒಬ್ರು ಕಾಣ್ತಾರೆ. ಇದೆಲ್ಲ ಒಂದು ಇಮ್ಯಾಜಿನೇಷನ್ ಇರ್ಬೇಕು ಅಂತ ಸುಮ್ನೆ ಆಗ್ಬಿಟ್ಟು ಹೋಗ್ತಿರ್ತಾಳೆ. ಬಟ್ ಯಾರೋ ಒಬ್ರು ಕೈ ಹಿಡ್ಕೊಂತಾರೆ. ಯಾರು ಅಲ್ಲ, ಅದು ಹೀರೋನೆ. ಅವ್ನು ನೋಡ್ಬಿಟ್ಟು ಏನಾಯ್ತು ಅಂತ ಸಡನ್ ಆಗಿ ಕೇಳಿದಾಗ ನಂಗೆ ಗೊತ್ತು ಇವತ್ತು ನಿನ್ ಬರ್ತ್ಡೇ ಅಂತ, ನೀನ್ ನೋಡಿದ್ರೆ ಒಬ್ಳೆ ಸುತ್ತಾ ಇದೆಯಾ, ನೀನ್ ಒಬ್ಳೆ ಬಿಡಕ್ ನನ್ಗೆ ಇಷ್ಟನೇ ಇಲ್ಲ, ಅದಕ್ಕೆ ಹುಡ್ಕೊಂಡ್ ಬಂದೆ, ಬಾ ಹೋಗೋಣ ಅಂದ್ಬಿಟ್ಟು ಎಲ್ಲ ಎಷ್ಟೊಂದ್ ಕಡೆ ಕರ್ಕೊಂಡ್ ಹೋಗ್ತಾನೆ. ಅವಾಗ ಸ್ವಲ್ಪ ಅವಳಿಗೆ ಹ್ಯಾಪಿಯಾಗಿ ಫೀಲ್ ಮಾಡ್ತಾಳೆ. ಆಮೇಲೆ ಯಾವ್ದೋ ಒಂದ್ ಡ್ರೆಸ್ ಬೇರೆ ಗಿಫ್ಟ್ ಕೊಡ್ತಾನೆ. ನಂಗೆ ಗೊತ್ತು ನಿಂಗೆ ಚೆನ್ನಾಗ್ ಕಾಣುತ್ತೆ ಅದು ಅಂದ್ಬಿಟ್ಟು ತಲೆ ಎಲ್ಲ ಸವರ್ತಾ ಇರ್ತಾನೆ. ಆಮೇಲೆ ಮನೆಗೆಲ್ಲ ಬಂದ್ಬಿಟ್ಟು ಕುಕಿಂಗ್ ಎಲ್ಲ ಹೆಲ್ಪ್ ಮಾಡ್ಕೊಂಡು ಇಬ್ರು ಚೆನ್ನಾಗಿ ಜೋಡಿಯಾಗೆ ತಿನ್ಕೊಂಡು ಎಲ್ಲ ಮಾಡ್ಬಿಟ್ಟಾಗ ಸೋಫಾ ಮೇಲೆ ಮನಿಕೊಂಡು ಇಬ್ರು ಹಗ್ ಮಾಡ್ಕೊಂಡು ಮನಿಕೊಂಡಿರ್ತಾರೆ. ಅದಾದ್ಮೇಲೆ ಅವ್ನಿಗೆ ಏನೋ ಕೆಲಸ ಇರುತ್ತೆ. ಸೊ ಅದರಿಂದ ಹೋಗ್ತೀನಿ, ಇನ್ನೊಂದ್ ದಿನ ಸಿಗೋಣ, ನಾಳೆ ಸಿಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಬಟ್ ಅವ್ನು ಹೋಗೋದು ಇವಳಿಗೆ ಇಷ್ಟನೇ ಆಗಲ್ಲ. ಆಮೇಲೆ ಸ್ವಲ್ಪ ತಿಂಗೆ ಕೂತಿದ್ದಾಗ ಅವಳಿಗೇನೋ ಹೊಟ್ಟೆ ಹಸ್ದಂಗ ಆಗುತ್ತೆ. ಸರಿ ಹೊರಗಡೆ ಹೋಗಿದ್ ಬರೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಿರ್ತಾಳೆ. ಅದೇ ಆ ಡೋಯಿಕ್ ಅಂತ ಬಸ್ಸಲ್ಲಿ ಸಿಕ್ಕಿದ್ನಲ್ಲ ಹುಡುಗ, ಅವ್ನು ಆಲ್ರೆಡಿ ಹೇಳಿರ್ತಾನೆ ಯಾವ್ದೋ ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ಬೇಕು ಅಂತಿದೀನಿ ಅಂತ. ಅದು ಇಲ್ಲೇ ಹತ್ತದಲ್ಲೇ ಇರ್ಬೇಕಲ್ಲ ಅಂತ ಅಂದ್ಬಿಟ್ಟು ಹುಡುಕೊಂಡು ಹೋಗ್ತಾಳೆ. ಅಲ್ಲಿ ಸಿಕ್ತಾಗ ಒಳಗೆ ಹೋಗ್ಬಿಟ್ಟು ಮಾತಾಡಿಸ್ತಾಳೆ. ಆಮೇಲೆ ಹಿಂಗೆ ಸರಿ ಇದೇನಾದ್ರು ಇದ್ರೆ ಕೊಡು ಅಂತಂದಾಗ ಇಬ್ರು ಮಾತಾಡ್ಕೊಂಡ್ ತಿಂತಾ ಇರ್ಬೇಕಾರೆ ಅವನು ಇನ್ನೊಂದ್ ವಿಷಯ ಹೇಳ್ತಾನೆ. ಅವನದೊಂದು ಯೂಟ್ಯೂಬ್ ಚಾನಲ್ ಇದೆ, ಸ್ವಲ್ಪ ವಿಡಿಯೋಸ್ ಎಲ್ಲ ಹಾಕ್ತಾ ಇದೀನಿ ಅಂತ ಅದ್ರ ಬಗ್ಗೆ ಕೊಡ್ತಾ ಇರ್ತಾನೆ. ಇವಳು ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾಗ
ಸಡನ್ ಆಗಿ ನೋಡಿದ್ರೆ ಕೇಕ್ ತಗೊಬಂದ್ಬಿಟ್ಟು ಹ್ಯಾಪಿ ಬರ್ತಾರೆ ಹೇಳ್ತಾನೆ. ಇದು ಅವಳಿಗೆ ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಅಲ್ಲ ಇವ್ನಿಗೆ ಹೆಂಗೆ ನನ್ ಬರ್ತಾರೆ ಗ್ಯಾಪ್ ಇಷ್ಟೊಂದು ಚೆನ್ನಾಗಿ ಇಟ್ಕೊಂಡಿದ್ದಾನಲ್ಲ ಅಂತ ಫುಲ್ ಖುಷಿ ಆಗ್ಬಿಡುತ್ತೆ. ಅದಾದ್ಮೇಲೆ ಹೀರೋ ಕೊಟ್ಟಿದ್ನಲ್ಲ ಡ್ರೆಸ್ ಅದನ್ನ ಹಾಕೊಂಡ್ ಬಂದಿರ್ತಾಳೆ ಕಾಲೇಜ್ಗೆ. ಇದ್ ನೋಡಿದಾಗ ಅವನು ಫುಲ್ ಖುಷಿ ಆಗ್ಬಿಡ್ತಾನೆ. ಅವಳಿಗೆ ಚೆನ್ನಾಗ್ ಕಾಣ್ತಾ ಇರುತ್ತೆ. ಆಮೇಲೆ ಇವ್ರಿಬ್ರು ಮಾತಾಡ್ತಿರೋದೆಲ್ಲ ನೋಡ್ಬಿಟ್ಟು ಸುತ್ತಮುತ್ತ ಜನ ಇವ್ರಿಬ್ರು ಮಧ್ಯದಲ್ಲಿ ಏನೋ ನಡೀತಿದೆ, ಬಟ್ ಏನು ಅಂತ ಯಾರಿಗೂ ಗೊತ್ತಾಗ್ತಿರಲ್ಲ. ಸ್ವಲ್ಪ ಇವರು ಹಂಗೆ ಆಕ್ಟಿಂಗ್ ಹೊಡಿತಾ ಇರ್ತಾರೆ. ಅದಾದ್ಮೇಲೆ ಇವಳು ಅವಳ ಕೆಲ್ಸದಲ್ಲಿ ಫುಲ್ ಬ್ಯುಸಿ ಆಗ್ಬಿಡ್ತಾಳೆ. ಅವಳ ಸ್ಟ್ಯಾಚು ಮಾಡ್ತಾಳಲ್ಲ ಅದನ್ನ ಮಾಡ್ತಾ ಇರ್ಬೇಕಾದ್ರೆ ಸುತ್ತಮುತ್ತ ಮಾತಾಡ್ತಿರೋದೆಲ್ಲ ಕೇಳಿಸ್ಕೊಂತಾಳೆ. ಎಷ್ಟೊಂದ್ ಜನ ಅವ್ನ ಇದರಿಂದ ಹೀರೋ ಇದಾನಲ್ಲ ಅವ್ನ್ ಹೆಂಗೆ ಅಂದ್ರೆ ಪ್ಲೇ ಬಾಯ್ ಫುಲ್ಲು. ಅವ್ನ್ ಈ ಡೇಟ್ ಮಾಡೋ ವಿಷಯದ ಬಗ್ಗೆ ನಾ ಕೇಳಿಲ್ಲ. ಇವಾಗ ನೋಡಿದ್ರೆ ಈ ನ್ಯಾಬಿ ಬೇರೆ ಸೇರ್ಕೊಂಡಿದ್ದಾಳೆ. ಮೋಸ್ಟ್ಲಿ ಇವಳು ಅದೇ ತರ ಇರ್ಬೇಕೇನೋ. ನೋಡಕ್ ಮಾತ್ರ ತುಂಬಾ ಡೀಸೆಂಟ್ ಆಗಿ ಕಾಣ್ತಾಳೆ. ಇವಳು ಅವನ್ ತರ ಕ್ಯಾಟಗರಿನೇ ಇರ್ಬೇಕು ಅನ್ಕೊಂಡು ಹೀರೋಯಿನ್ ಅವನ್ ಜೊತೆ ಸೇರ್ಸ್ಕೊಂಡ್ ಮಾತಾಡ್ತಿರ್ತಾರೆ. ಇದೆಲ್ಲ ಕೇಳ್ದಾಗ ಸ್ವಲ್ಪ ಅವಳಿಗೆ ಬೇಜಾರಾಗ್ಬಿಡುತ್ತೆ. ಅಲ್ಲ ನಾನು ರಿಯಲ್ ಆಗಿ ಇಷ್ಟ ಪಡ್ತಿದೀನಿ, ಅವನ್ ಆ ತರ ಇದಾನೆ ಅದ್ ನನಗ್ ಗೊತ್ತು. ಇವರೆಲ್ಲ ಏನು ನನ್ನ ಅದನ್ನ ಜಾಯಿಂಟ್ ಮಾಡ್ತಾ ಇದಾರಲ್ಲ, ನಾನು ಅದೇ ತರ ಅಂತ ಎಲ್ಲ ಮಾತಾಡ್ಕೊಂಡವ್ರಲ್ಲ ಅಂತ ಫೀಲ್ ಮಾಡ್ತಾಳೆ. ಇದೆಲ್ಲ ಹಿಂಗೆ ಆಗ್ಬೇಕಾರೆ ಅವ್ರ ಫ್ರೆಂಡ್ ಟೀಚರ್ ಇದಾರಲ್ಲ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ, ಒಬ್ಬ ಇನ್ನೊಂದ್ ತರ ಮಾತಾಡ್ತಾನೆ, ಇಲ್ಲ 4 ಜನ 4 ತರ ಮಾತಾಡ್ತಾರೆ, ನೀ ಅದನ್ನ ತಲೆಗೆ ಹಾಕೊಳ್ದೆ ನಿನ್ ಕೆಲ್ಸ ಏನಿದೆ ಅದನ್ನ ಮಾಡು, ಫೋಕಸ್ ಮಾಡು, ಬೇರೆ ಕಡೆ ತಗೋ ಅಂತ ಹೇಳ್ತಾರೆ. ಇವ್ರಿಗೆ ಆಲ್ರೆಡಿ ಅರ್ಥ ಆಗಿದೆ ಈ ತರ ಸಿಚುವೇಶನ್ ನಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ. ಸೊ ಕಷ್ಟದಲ್ಲಿ ಇದ್ದಾಗ ಸ್ವಲ್ಪ ಸಪೋರ್ಟ್ ಮಾತಾಡ್ತಾರೆ. ಅದಾದ್ಮೇಲೆ ಹೀರೋಯಿನ್ಗೆ ಅರ್ಥ ಆಗೋಯ್ತು ಇವನ್ ಜೊತೆ ಇರೋದ್ರಿಂದ ಫಸ್ಟ್ ಆಫ್ ಆಲ್ ಏನಂತೂ ಏನು ಯೂಸ್ ಇಲ್ಲ, ಇದನ್ನ ಸ್ವಲ್ಪ ಬೇರೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳೆ. ನೋಡು ನನಗೂ ಅಡ್ಜಸ್ಟ್ ಆಗ ತುಂಬಾ ಕಷ್ಟ, ನಂಗೆ ಗೊತ್ತು ನಿನ್ಗೆ ನನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ, ಏನ್ ಮಾಡೋಣ ಇಬ್ರು ಬ್ರೇಕಪ್ ಮಾಡ್ಕೊಳ್ಳೋಣ, ಇದು ಬ್ರೇಕಪ್ ಅಲ್ಲ ನಾರ್ಮಲ್ ಆಗಿರೋ ಬೇರೆ ಮಾಡ್ಕೊಂಡು ಹೋಗ್ಬಿಡೋಣ ಓಕೆನಾ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಯಾಕಂದ್ರೆ ಇಬ್ರಿಗೂ ಬೇರೆ ಬೇರೆ ವಿಷಯ ಬೇಕಾಗಿರುತ್ತೆ, ಇಬ್ರಲ್ಲೂ ಎಕ್ಸ್ಪೆಕ್ಟೇಷನ್ ಮಾತ್ರ ಇರುತ್ತೆ ಅಷ್ಟೇ. ಆಮೇಲೆ ಹಂಗೆ ಸ್ವಲ್ಪ ದಿನ ಹೋಗ್ಬಿಡುತ್ತೆ. ಹೋಗ್ತಾ ಹೀರೋಯಿನ್ ಆ ಡೋಯಿಕ್ ಅಂತ ಹುಡುಗ ಇದಾನಲ್ಲ ಅವ್ನ ಹೋಗ್ಬಿಟ್ಟು ಮೀಟ್ ಮಾಡ್ತಾ ಇರ್ತಾಳೆ. ಇವಳ್ಗೆ ಅವನ ಬಗ್ಗೆ ಗೊತ್ತಿಲ್ಲ, ಅವ್ನ್ ಯಾವ ತರ ಫೀಲ್ ಮಾಡ್ತಾನೆ ಇವಳ ಮೇಲೆ ಅಂತ, ಇವಳನ್ನ ಇಷ್ಟಪಡ್ತಾಳೆ ಅಂತ ಅವ್ನಿಗೊಂಚೂರು ಐಡಿಯಾನೇ ಇಲ್ಲ ಅವಳಿಗೆ. ಆದ್ರೆ ಇವಳೊಂದು ಒಳ್ಳೆ ಫ್ರೆಂಡ್ ಆಗೇ ನೋಡ್ತಾಳೆ. ಇವನ್ ಸ್ವಲ್ಪ ಎತ್ತಿ ತುಂಬಾ ಗಮನಿಸ್ಕೊಳ್ತಾ ಇರೋದನ್ನ ಅವ್ರ ಅಂಗಡಿ ಓನರ್ ನೋಡ್ಬಿಟ್ಟು ಅವ್ರು ಹೇಳ್ತಿರ್ತಾರೆ, ಬೇಗ ಹೇಳ್ಬಿಡು ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಬೇರೆ ಯಾರು ಕರೆಕ್ಟ್ ಮಾಡ್ಬಿಡ್ತಾರೆ ಅಂತ ಅವ್ರ ಅಂಗಡಿಯವ್ರು ಹೇಳ್ತಾರೆ. ಇವ್ನ್ಗೇನ್ ಭಯ ಅಂದ್ರೆ ಈಗ ಫ್ರೆಂಡ್ ಆಗಾರು ಇದ್ದಾಳೆ, ಹೇಳ್ಬಿಟ್ರೆ ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ, ಹಿಂಗಿರೋದೇ ಬೆಟ್ರು ಅಂತ ಇವನು ಯೋಚನೆ ಮಾಡ್ತಾನೆ. ಸರಿ ಏನೋ ಮಾಡ್ಕೊಂಡು ಹೋಗು ಅಂತ ಬಿಟ್ಬಿಡ್ತಾರೆ. ಇಬ್ರು ಸ್ವಲ್ಪ ಚೆನ್ನಾಗೇ ಇರ್ತಾರೆ. ಅದಾದ್ಮೇಲೆ ಹೀರೋಯಿನ್ ಒಂದ್ ಕಡೆ ನಿಂತಿರ್ತಾಳ, ಇವ್ನ್ ಸಡನ್ ಆಗಿ ಬಂದ್ಬಿಟ್ಟು ಹೀರೋ ಹಿಂದ್ಗಡೆಯಿಂದ ಕೂದ್ಲು ಮುಟ್ಟಾನೆ. ಯಾರಪ್ಪ ಅಂತ ನೋಡಿದ್ರೆ ಹೀರೋ, ನನ್ಗೆ ಗೊತ್ತು ನಿನ್ಗೂ ನನಗೂ ಇದಾಗ್ ಬರಲ್ಲ ಅಂತ, ನಾರ್ಮಲ್ ಆಗಿರೋದ್ ಕಲ್ಕೋ, ಇದೆಲ್ಲ ತುಂಬಾ ಸೀರಿಯಸ್ ಆಗಿ ತಗೋಬೇಡ, ಅಟ್ಲೀಸ್ಟ್ ಮಾತಾಡೋ ನನ್ ಜೊತೆ ಅಂತ ಹೇಳ್ಬಿಟ್ಟಾನೆ. ಇವಳೇನು ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ. ಅದಾದ್ಮೇಲೆ ಕಾಲೇಜಲ್ಲಿ ವಾಲಂಟಿಯರ್ ಮಾಡ್ಬೇಕಾಗಿರುತ್ತೆ ಜೊತೆಗೆ ಜೂನಿಯರ್ಸ್ ಜೊತೆ, ಅದೇ ಯಾವ್ದೋ ಒಂದು ಪ್ರೆಸೆಂಟೇಷನ್ ಕೊಡಕ್ಕೆ. ಸೊ ಅದರಿಂದ ಹೀರೋನ್ ಜೊತೆಗೆ ಹೋಗ್ತಾನೆ. ಅದಾದ್ಮೇಲೆ ಇನ್ನೊಬ್ಬ ಹುಡುಗ ಬಂದಿರ್ತಾನೆ. ಈಗ ಆಲ್ರೆಡಿ ಮಾತಾಗ್ಬಿಟ್ಟಿದೆ, ಇದಕ್ಕೆ ನೀ ಬರ್ಬೇಡ ಅಂತ ಹೇಳಕ್ಕಾಗತ್ತಾ ಇಲ್ಲ. ಈ ಎಲ್ಲರೂ 3 ಜನ ಸೇರ್ಕೊಂಡು ಯಾವ್ದೋ ಪ್ರಾಜೆಕ್ಟ್ ಬಗ್ಗೆ ಮಾತಾಡಕ್ ಹೋಗ್ತಾರೆ. ಅದಾದ್ಮೇಲೆ ಹೀರೋ ಎಕ್ಸ್ ಇದ್ದಾಳಲ್ಲ ಅವಳು ಮೆಸೇಜ್ ಮಾಡ್ತಾನೆ ಇದ್ದಾಳೆ, ಇವ್ನು ಯಾವ್ದಕ್ಕೂ ರೆಸ್ಪಾಂಡ್ ಮಾಡಲ್ಲ, ಫೋನ್ ಮಾಡಿದ್ರೆ ಇದ್ದಲ್ಲ. ಇವಳಿಗೆ ಏನ್ ಅನ್ಸುತ್ತೆ ಅಂದ್ರೆ ಈಗ ಮತ್ತೆ ಅದೇ ನಾಬಿ ಹುಡುಗಿ ಜೊತೆ ಇರ್ಬೇಕು, ಇವ್ನ್ ಯಾಕೆ ಈ ತರ ಮಾಡ್ತಾವನೆ ಅಂತ ಇವಳಿಗೆ ತುಂಬಾ ಕೋಪ ಬರ್ತಿರುತ್ತೆ. ಇವಳು ಏನಂತಂದ್ರೆ ಇವ್ನ ಇಷ್ಟ ಪಡ್ಬೇಕು ಮತ್ತೆ ಎಲ್ಲ ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ಬೇಕು ಅಂತ. ಇವಳು ಚೆನ್ನಾಗ್ ಗೊತ್ತು ಅವ್ನ ಇಷ್ಟ ಪಡಲ್ಲ, ಇಂತ ವಿಷಯಕ್ಕೆಲ್ಲ ಇನ್ವಾಲ್ವ್ ಆಗಲ್ಲ ಅಂತ, ಆದ್ರೂ ಟ್ರೈ ಮಾಡ್ಕೊಂಡು ವೇಸ್ಟ್ ಮಾಡ್ತಿರ್ತಾಳೆ ಟೈಮು. ಬಟ್ ಎಲ್ಲಾ ಇದ್ದಾಗ್ಲೂ ಅವ್ರು ಸ್ವಲ್ಪ ನಾರ್ಮಲ್ ಆಗಿರೋ ಟ್ರೈ ಮಾಡ್ತಾರೆ, ಯಾಕಂದ್ರೆ ಇವ್ ಟೀಮ್ ಎಲ್ಲ ಕೆಲಸ ಮಾಡ್ಬೇಕಲ್ಲ. ಸೊ ಅದರಿಂದ ಆಗ್ತಿರಲ್ಲ. ಅವನು ಆ ಹುಡುಗ ಹೋದ್ಮೇಲೆ ಹೀರೋ ಹೇಳ್ತಾನೆ, ನೋಡು ಕ್ಯಾಶುವಲ್ ಆಗಿರುವ ತಲೆ ಕೆಡ್ಸ್ಕೋಬೇಡ, ಕೆಲಸ ಮಾಡ್ಬೇಕಾನೆ ಅಂತ ಅಂದಾಗ ಸರಿ ಅಂತ ಅಂದ್ಬಿಟ್ಟು ಅವಳು ನಾರ್ಮಲ್ ಆಗ ಟ್ರೈ ಮಾಡ್ತಾಳೆ. ಈ ಟೈಮ್ಲಿ ಮಧ್ಯದಲ್ಲಿ ಹೀರೋಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ಅವ್ನ ಎಕ್ಸೆ ಫೋನ್ ಮಾಡ್ತಿರೋದು. ಅದ್ ನೋಡ್ಬಿಟ್ಟು ಅವ್ನ್ ರೆಸ್ಪಾಂಡ್ ಮಾಡಲ್ಲ. ಕರೆಕ್ಟ್ ಆಗಿ ಅವಳು ಹುಡಿಕೊಂಡೇ ಬಂದ್ಬಿಡ್ತಾಳೆ. ಆ ಟೈಮ್ಲಿ ಹೀರೋನ್ ಹೋಗ್ತಿರೋದ್ ನೋಡ್ಬಿಟ್ಟು ಇವ್ನ ನಾಬಿ ಜೊತೆನೆ ಇದ್ನ ಅಂತ ಅನ್ಕೊಂಡು ತುಂಬಾ ಫೀಲ್ ಮಾಡ್ತಾಳೆ. ಅದಾದ್ಮೇಲೆ ನಮ್ ಹೀರೋಯಿನ್ ಫುಲ್ ಅವಳ ಕೆಲಸ ಎಲ್ಲ ಅವಳು ಏನ್ ಮಾಡ್ಬೇಕು ಅಂತಿದ್ದಲ್ಲ ಅದ್ರ ಮೇಲೆ ಇರುತ್ತೆ. ಯಾವ್ದೇ ಫೋಕಸ್ ನ ಅಲ್ಲಿಗಿಲ್ಲೇ ಡಿಸ್ಟ್ರಾಕ್ಟ್ ಮಾಡ್ಕೊಳಲ್ಲ, ಕೆಲ್ಸದ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿರ್ತಾಳೆ. ಅದಾದ್ಮೇಲೆ ಎಷ್ಟೊಂದು ಫೋಟೋಸ್ ಎಲ್ಲ ತೆಗ್ದ್ಬಿಟ್ಟು ಒಂದು ಪ್ರಾಜೆಕ್ಟ್ ತರ ಮಾಡ್ಬೇಕಾಗಿರುತ್ತೆ. ಅವ್ರು ಮಾಡಿದ್ನೆಲ್ಲ ಅದ್ ಮರಿಬೇಕಾದ್ರೆ ಒಂದ್ ಪ್ಲೇಸ್ ಮಾತ್ರ ಇವ್ರು ನೋಡೇ ಇರಲ್ಲ. ಅವಳು ಹೀರೋಯಿನ್ ಇದ್ ನೋಡಕ್ ಚೆನ್ನಾಗಿದೆ ಇಂತದ್ ನೋಡ್ಬೇಕು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಸರಿ ನಾನೊಂದು ಎಕ್ಸಿಬಿಷನ್ ನೋಡಿದೀನಿ, ಅಲ್ಲಿ ನಾನು ನೋಡ್ದೆ, ಬಾ ಅಲ್ಲಿ ಹೋಗೋಣ ಅಂತ ಕರೀತಾನೆ. ಇವಳಿಗೆ ಹೋಗಕ್ ಆಗಲ್ಲ ಅಂತ ಅನ್ನಕ್ ಆಗೋದಿಲ್ವಲ್ಲ, ಇದು ಪ್ರಾಜೆಕ್ಟ್ ವಿಷಯ, ಸರಿ ನಡಿ ಅಂತ ಅಂದ್ಬಿಟ್ಟು ಹೋಗ್ಕೊಂತಾರೆ. ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಹೀರೋ ಅಲ್ಲಿ ಇರಲ್ಲ, ವಾಶ್ರೂಮ್ ಹೋಗಿರ್ತಾನೆ. ಆ ಟೈಮ್ಲಿ ಹೀರೋ ಎಕ್ಸ್ ಇದ್ದಾಳಲ್ಲ ಅವಳು ಬಂದ್ಬಿಟ್ಟು ಹೀರೋನ್ ಜೊತೆ ಮಾತಾಡ್ತಾ ಇರ್ತಾನೆ. ಬೇಕು ಅಂತ ಅವಳು ಲೈಟರ್ ಎಲ್ಲ ಬಿಳಿಸ್ಬಿಟ್ಟು ಎತ್ಕೊಂಡು ಮಾಸ್ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ನೋಡು ಅವ್ನ್ ನಿನ್ ಜೊತೆ ಇರಲ್ಲ, ಅವ್ನ್ ಅನ್ಕೊಂಡ್ರೆ ಇಷ್ಟ, ನೀನು ತುಂಬಾ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅವ್ನ ಮೇಲೆ ಅನ್ಕೊಂಡು ತುಂಬಾ
ತುಂಬಾ ಮಾತೆಲ್ಲ ಡೈಲಾಗ್ ಹೊಡಿತಾಳೆ. ಎಷ್ಟೊಂದು ಹೇಳ್ಬಿಟ್ಟು ಸ್ವಲ್ಪ ಹರ್ಟ್ ಆಗಂಗೆಲ್ಲ ಮಾತಾಡ್ತಾಳೆ. ಇವಳಿನ್ ಕಮ್ಮಿನ, ಇವಳು ಸರಿಯಾಗಿ ಮಾತಾಡ್ತಾಳೆ. ಒಂದ್ 4 ಡೈಲಾಗ್ ಹೊಡ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಅದಾದ್ಮೇಲೆ ಆ ಎಕ್ಸ್ ಹೀರೋ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಗೆ ಏನಂದ್ರೆ ಫೋನ್ ಮಾಡಿದ್ರೆ ಇವಳು ಯಾಕೆ ಎತ್ತುತ್ತಾ ಇಲ್ಲ ಅಂತ ಫೀಲ್ ಮಾಡ್ತಿದ್ದಾನೆ. ಅವ್ನಿಗೊಂಚೂರು ಐಡಿಯಾ ಇಲ್ಲ ಈ ಎಕ್ಸ್ ಏನೇನೋ ಮಾತಾಡಿದಾಳೆ ಅಂತ. ಅದರಿಂದ ಇವ್ನಿಗೆ ಅದ್ರ ಬಗ್ಗೆ ಅರ್ಥ ಆಗ್ತಿರಲ್ಲ. ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ, ಯಾಕೆ ಎತ್ತುತ್ತಾ ಇಲ್ಲ ಹೇಳು ಅಂತ. ಆಮೇಲೆ ಸರಿ ಕಾಲೇಜ್ ಬಂದಂಗ ನೋಡೋಣ ಅಂತಂದ್ರೆ ಅವಳು ಒಂದಿನ ಬರಲ್ಲ, ಆಮೇಲೆ ಮತ್ತೆ ಬರ್ತೆ 4 ದಿನ ಬರೋದೇ ಇಲ್ಲ. ಎಲ್ಲೋಗಿದ್ದಾಳೆ ಅಂದ್ರೆ ಅವಳಿಗೆ ಸ್ವಲ್ಪ ಬ್ರೇಕ್ ಬೇಕಾಗಿರುತ್ತೆ ಎಲ್ಲಾ ವಿಷಯದಲ್ಲೂ. ಅವ್ರ ಆಂಟಿನ ಮೀಟ್ ಮಾಡಕ್ಕೆ ಅವಳಿಗೆ ಒಂದು ಶಾಂತಿ ಕೂಡ ಜಾಗ ಹೋಗಿರ್ತಾಳೆ. ಅದರಿಂದ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವೆದರ್ ಎಲ್ಲ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಅವಳು ಡಿಸೈಡ್ ಮಾಡ್ತಾಳೆ ನಾ ಇಲ್ಲೇ ಇರ್ಬೇಕು ಇವತ್ತು, ಸ್ವಲ್ಪ ದಿನ ಇಲ್ಲೇ ಇದ್ಬಿಟ್ಟು ಹೋಗೋಣ ಅಂತ. ಆಮೇಲೆ ಈ ಕಡೆ ಈ ಡ್ಯೂಕ್ ಇದನ್ನಲ್ಲ ಅವನ್ನ ತೋರಿಸ್ತಾರೆ. ಅವನದು ರೆಸ್ಟೋರೆಂಟ್ ಅಲ್ಲಿ ಒಳ್ಳೆ ವ್ಯಾಪಾರ ಚೆನ್ನಾಗ್ ಆಗ್ತಾ ಇರುತ್ತೆ. ಸೊ ಅದರಿಂದ ಅವ್ನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇವನ್ಗೂ ಒಳ್ಳೆ ಕೆಲ್ಸಗಳನ್ನೆಲ್ಲ ಕಲ್ತ್ಕೊತಾ ಇರ್ತಾನೆ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬಾ ದಿನ ಆಗ್ಬಿಡ್ತಾ ಅವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ಬಿಟ್ಟು ತುಂಬಾ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಹೀರೋಯಿನ್ ಬಂದೇ ಇಲ್ಲ ಅಂದ್ಬಿಟ್ಟು ನಾವು ನಿನ್ನ ಮೀಟ್ ಮಾಡ್ಬೇಕು ಅಂತ ಮಾತಾಡ್ತಿರ್ತಾರೆ. ಅದಾದ್ಮೇಲೆ ಯಾರಿಗೋ ವೇಟ್ ಮಾಡ್ತಾಳೆ, ಯಾರು ಅಲ್ಲ ಈ ಡ್ಯೂಕ್ ಬರ್ತಾನೆ. ಅಲ್ಲಿ ಬಂದಾಗ ಇವಳಿಗೆ ಏನ್ ಮಾತಾಡೋದು ಅಂತಾನೆ ಅರ್ಥ ಆಗ್ತಿರಲ್ಲ. ಸರಿ ಒಂಥರ ಪಿಕ್ನಿಕ್ ತರ ಹೋಗ್ ಬರೋಣ ಅಂದ್ಬಿಟ್ಟು ಒಂದ್ ಕಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಸ್ವಲ್ಪ ವೆದರ್ ಎಲ್ಲ ತೋರಿಸ್ಕೊಂಡು ಇಬ್ರು ಎಲ್ಲ ಮಾತಾಡ್ಕೊಂಡು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ತಗೊಂಡು ಮಾತಾಡ್ತಿರ್ತಾರೆ. ಹೋಗ್ತಾ ಹೋಗ್ತಾ ಇವ್ನ್ ಕುಕಿಂಗ್ ಎಲ್ಲ ಚೆನ್ನಾಗ್ ಬರುತ್ತಲ್ವಾ, ಅಡಿಗೆ ಎಲ್ಲ ಮಾಡ್ತಾನೆ. ಇವನ್ ಜೊತೆ ಇದ್ದಾಗೆಲ್ಲ ಒಂಥರ ಚೆನ್ನಾಗಿ ಒಂಥರ ಸೆಕ್ಯೂರ್ ಫೀಲ್ ಮಾಡ್ತಾಳೆ ಹೀರೋಯಿನ್. ಆ ಫೀಲಿಂಗೇ ಬೇರೆ ತರ ಇರುತ್ತೆ. ಬಟ್ ಆದ್ರೆ ಇವಳ ಮನ್ಸಲ್ಲಿ ಇವನ್ ಬಗ್ಗೆ ಒಂಚೂರು ಪ್ರೀತಿ ಅನ್ನೋದೇ ಇರೋದಿಲ್ಲ. ಅದೇ ಒಂದ್ ಸ್ವಲ್ಪ ಬೇಜಾರ್ ಕೊಡುತ್ತೆ. ಇದ್ರ ಬಗ್ಗೆ ಅವನ್ಗಂತೂ ಹೇಳಕ್ ಆಗಲ್ಲ. ಇವ್ ನಡ್ಕೋತಿರೋ ವಿಧಾನ ಎಲ್ಲ ಹೀರೋನ್ ಗೊತ್ತಾಗ್ಬಿಡುತ್ತೆ ಇವ್ನ್ಗೆ ತನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಆಮೇಲೆ ಈ ಕಡೆ ಹೀರೋಗೆ ಎಷ್ಟೊಂದ್ ದಿನ ಆಗ್ಬಿಡ್ತಲ್ಲ, ಹೀರೋಯಿನ್ ನ ಮಿಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇದೇ ಅವ್ನಿಗೆ ಫಸ್ಟ್ ಟೈಮ್ ಒಂದ್ ಹುಡುಗಿನ ಮಿಸ್ ಮಾಡ್ದಂಗ್ ಫೀಲ್ ಮಾಡೋದು. ಎಷ್ಟೊಂದ್ ಜನ ಮೀಟ್ ಮಾಡ್ತಾನು ಇರ್ತಾನೆ ಗ್ಯಾಪ್ ಅಲ್ಲಿ. ಆದ್ರೆ ಹೀರೋಯಿನ್ ಇಲ್ಲ ಅನ್ನೋದು ಅವ್ನಿಗೊಂಥರ ಏನೋ ಒಂದ್ ಮಿಸ್ ಮಾಡ್ದಂಗೆ, ಏನೋ ಒಂದು ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದ್ದಂಗೆ ಫೀಲ್ ಆಗ್ತಾ ಇರುತ್ತೆ. ಅದು ಅವ್ನಿಗೆ ಎಕ್ಸ್ಪೆಕ್ಟ್ ಮಾಡಕ್ ಗೊತ್ತಾಗ್ತಿರಲ್ಲ. ಆಮೇಲೆ ಇಬ್ರು ಮಾತಾಡ್ತಾ ಅವ್ರ ಹೊರಗಡೆ ಬರೋದ್ರಿಂದ ಕಾರಲ್ಲೇ ನಿದ್ದೆ ಮಾಡ್ತಾರೆ. ಮನ್ಗಿದಾಗ ಎಚ್ಚರ ಆಗುತ್ತೆ. ಹೊರಗಡೆ ಬಂದ್ ನೋಡಿದ್ರೆ ಅವ್ನು ಒಳಗಡೆ ಮನಿಕೊಂಡಿರಲ್ಲ. ಇವಳು ಪ್ರೈವಸಿ ಕೊಡಕ್ಕೋಸ್ಕರ ಹೊರಗಡೆ ಕೂತ್ಕೊಂಡು ಅಲ್ಲೇ ನಿದ್ದೆ ಮಾಡ್ತಾ ಇರ್ತಾನೆ. ಇದ್ ನೋಡಿದಾಗ ಅವಳು ಒಂಥರ ಇಂಪ್ರೆಸ್ ಆಗ್ಬಿಡ್ತಾಳೆ. ಈ ಕಡೆ ನಮ್ ಹೀರೋಯಿನ್ ನ ತುಂಬಾ ಮಿಸ್ ಮಾಡ್ತಾ ಇರ್ತಾನೆ. ಆಮೇಲೆ ಹೀರೋಯಿನ್ ಬರ್ತಾ ನಾರ್ಮಲ್ ಆಗಿ ಬರ್ತಾ ಇರ್ತಾಳೆ. ಅಂದ್ರೆ ಅವಳಿಗದು ಬೆಟರ್ ಫೀಲ್ ಮಾಡ್ತಾ ಇರ್ತಾಳೆ. ಅವಳು ತುಂಬಾ ಕ್ಲೋಸ್ ಆಗಿರೋ ಗೊತ್ತಿರೋ ಪರ್ಸನ್ ಜೊತೆ ಇದ್ದಾಗೆಲ್ಲ ಅವಳಿಗೆ ತುಂಬಾ ಇಷ್ಟ ಆಗ್ತದೆ. ಅವ್ನ್ ನೋಡಿದ್ರೆ ಡೋಯಿಗೂ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ. ಅವಳನ್ನ ಖುಷಿಯಾಗಿ ಇಟ್ಕೊಳಕ್ ಟ್ರೈ ಮಾಡ್ತಾನೆ. ಮಧ್ಯದಲ್ಲಿ ಸ್ವಲ್ಪ ಹಂಗೆ ಕೇಳ್ತಾನೆ, ನಿನ್ಗೆ ಯಾರು ಇಷ್ಟನಾ ಅಂತ. ಅವಳು ಸದ್ಯಕ್ಕೆ ಯಾರು ಇಷ್ಟ, ನನ್ಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅಂತ ಅದ್ರ ಬಗ್ಗೆ ಹೇಳ್ದೆ. ನಾ ಈಗ ಸದ್ಯಕ್ಕೆ ಸಿಂಗಲ್ ಅಂತ ಹೇಳ್ತಾಳೆ. ಅವಳಿಗೆ ಹಳೇದ್ನೆಲ್ಲ ಹೇಳಕ್ಕೆ ಇಷ್ಟ ಇಲ್ಲ. ಆಮೇಲೆ ಏನಾಗುತ್ತೆ, ಇವನ್ನೆಲ್ಲ ಹೊರಗಡೆ ಹೋಗಿರ್ತಾರೆ. ಅಲ್ಲಿ ಒಂದು ಹಿಂಗೆ ಮೀಟ್ ಆಗ್ಬೇಕಾರೆ ಆ ಡೋಯ್ಕ್ ಇದನ್ನಲ್ಲ, ಆ ಹುಡುಗಂದು ಕಸಿನ್ ಒಂದ್ ಹುಡುಗಿ ಬಂದಿರ್ತಾಳೆ. ಅವಳಿಗೆ ಅರ್ಥ ಆಗುತ್ತೆ ಇವಳಿಗೆ ಈ ಹುಡುಗಿ ಕಂಡ್ರೆ ಇಷ್ಟ ಅಂತ. ಸೈಕಲ್ ಕೊಟ್ಬಿಟ್ಟು ಹೋಗ್ತಾಳೆ. ಒಂದೇ ಸೈಕಲ್ ಇರೋದು ಅಂತ ಸುಳ್ಳು ಹೇಳ್ಬಿಟ್ಟು ಹೋಗ್ತಾಳೆ. ಆಲ್ರೆಡಿ ಇರುತ್ತೆ, ಯಾಕಂದ್ರೆ ಇವ್ರಿಬ್ರು ಸ್ವಲ್ಪ ಹತ್ರದಲ್ಲೇ ಓಡಿಸ್ಕೊಂಡು ಹೋಗ್ಲಿ ಅಂತ. ಇವ್ರಿಬ್ರು ಹಿಂಗ್ ಹೋಗ್ತಿರೋದ್ನ ಹೀರೋ ನೋಡ್ಬಿಡ್ತಾನೆ. ಇವನ್ಗೆ ಹೀರೋಯಿನ್ ನ ಮರೆಯಕ್ಕಾಗಿಲ್ಲ. ಸೊ ಅದರಿಂದ ಅಲ್ಲಿ ಬಂದ್ಬಿಡ್ತಾನೆ. ಅದ್ ನೋಡಿದಾಗ ಅವ್ನಿಗೆ ಶಾಕ್ ಆಗ್ಬಿಡುತ್ತೆ, ಯಾವ್ದೋ ಬೇರೆ ಹುಡುಗನ್ ಜೊತೆ ಇದ್ದಾಳಲ್ಲ ಅಂತ. ಆಮೇಲೆ ಹೀರೋಯಿನ್ ಕೂಡ ಅವನ್ನ ನೋಡ್ಬಿಡ್ತಾಳೆ. ಆದ್ರೆ ಅವಳಿಗೆ ಅರ್ಥ ಆಗ್ತದ ಏನ್ ವಿಷಯ ಅಂದ್ರೆ, ಇವ್ನ್ ಈ ತರ ಅಲ್ವಲ್ಲ, ಇವ್ನ್ ಯಾಕೆ ಇಲ್ಲಿಗೆ ಬರ್ಬೇಕಿತ್ತು ಅಂತ ಯೋಚನೆ ಮಾಡ್ತಾಳೆ. ಅದಲ್ದೆ ಅವ್ನು ಇಡೀ ಸ್ಕೂಲ್ ಎಲ್ಲ ಅವ್ರ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರ, ಅವ್ರ ಜೊತೆ ಬಂದಿರ್ತಾನೆ ಇವನು. ಸರಿ ಅಂತ ಅಂದ್ಬಿಟ್ಟು ಅವ್ರ ಈ ರೋಲರ್ ಕೋಸ್ಟರ್ ತರ ಮೇಲೆಲ್ಲ ಸುತ್ತುತ್ತಲ್ಲ ರೌಂಡ್ಗೆ, ಆ ತರ ಎಲ್ಲ ಆಟ ಆಡಕ್ಕೆ ಅಂತ ಹೋಗ್ತಾರೆ. ಅಲ್ಲೋದಾಗ ಇವ್ರಿಬ್ರು ಜೋಡಿ ಬಿದ್ಬಿಡುತ್ತೆ. ಅಲ್ಲಿ ಅವ್ನ ಫ್ರೆಂಡ್ಗೆ ಏನೋ ಮಾತಾಡಕ್ಕಾಗಲ್ಲ. ಸೊ ಅದರಿಂದ ಇವ್ರಿಬ್ರು ಒಟ್ಟಿಗೆ ಹೋಗ್ಬೇಕಾದ್ರೆ ಹೀರೋಯಿನ್ಗೆ ಮಾತಾಡೋದು ಏನು ಅಂತಾನೆ ಗೊತ್ತಾಗ್ತಿಲ್ಲ. ಯೋಚನೆ ಮಾಡ್ತಾ ಇರ್ತಾಳೆ ಏನ್ ಹೇಳೋದು ಅಂತ. ಅವನ್ಗೆ ಏನಂದ್ರೆ ಸಡನ್ ಆಗಿ ಯಾಕೆ ಇವಳು ದೂರ ಆದ್ಲು, ಯಾಕೆ ನಾನು ಬಿಟ್ಬಿಟ್ಟು ಹೋಗ್ಬೇಕಿತ್ತು ಅಂತ ಯೋಚನೆ ಮಾಡ್ತಾನೆ. ಕೇಳ್ತಾನೆ, ಯಾಕೆ ಏನಾಯ್ತು, ಯಾಕೆ ಬಿಟ್ಬಿಟ್ಟು ಹೋದೆ, ಯಾಕೆ ಇಷ್ಟು ದಿನ ಕಾಣಿಸ್ಕೊಳ್ಳಿಲ್ಲ ಅಂತ. ಅವನು ನೀನ್ ಯಾಕೆ ನನ್ ದೂರ ಹೋಗ್ತಿದ್ಯಾ ಅಂತ ಏನೇನೋ ಕೇಳಿದ್ರು ಹೀರೋಯಿನ್ಗೆ ಮಾತೇ ಬರಲ್ಲ. ಅವಳಿಗೆ ತುಂಬಾ ಚೆನ್ನಾಗ್ ಗೊತ್ತು ಇವನಿಗೆ ಈ ಸಿಚುವೇಶನ್ ನಾನ್ ಬೇಕಾಗಿದೆ, ನನ್ನ ಹತ್ರ ಬರ್ತಾನೆ, ಸ್ವಲ್ಪ ದಿನ ಇರ್ತಾನೆ, ಅವನು ಬೋರ್ ಆದ್ಮೇಲೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಈ ತರ ಲೈಫ್ ಸ್ಟೈಲ್ ನನಗೆ ಇಷ್ಟ ಆಗಲ್ಲ, ಇವನ ಹತ್ರಕ್ಕೆ ಹೋದ್ರೆ ಮತ್ತೆ ಅದೇ ತಪ್ಪ ಮಾಡ್ತೀನಿ ಅಂದ್ಬಿಟ್ಟು ಅವಳು ಏನು ಮಾತಾಡದೆ ಹಂಗೆ ಯೋಚನೆ ಮಾಡ್ತಾ ಇದ್ದಾಳೆ. ಆಮೇಲೆ ಮತ್ತೆ ಇವರೆಲ್ಲ ಕ್ಯಾಂಪಿಂಗ್ ತರ ಮಾಡ್ಕೊಂಡು ಈ ಪಾರ್ಟಿ ಎಲ್ಲ ಮಾಡ್ತಾ ಇದಾರೆ. ಆಮೇಲೆ ಇವರೆಲ್ಲ ಎಷ್ಟೊಂದು ಗೇಮ್ ಎಲ್ಲ ಆಡ್ತಾ ಇರ್ತಾರೆ. ಆ ಟೂಟ ಡೇರ್ ಅಂತ ಗೇಮ್ ಬರುತ್ತಲ್ಲ, ಅದನ್ನ ಆಡ್ತಾ ಆ ಡೋಯ್ ಕಸಿನ್ ಇದಾಳಲ್ಲ ಹುಡುಗಿ, ಅವಳು ಹೀರೋ ಹತ್ರ ಕೇಳ್ತಾಳೆ, ನಿನಗೆ ಇಲ್ಲಿ ಯಾರು ಒಬ್ರು ಇಷ್ಟ ಇದ್ರೆ ಯಾರನ್ನ ಕಿಸ್ ಮಾಡ್ಬೇಕು ಅಂತ ಆಸೆ ಪಡ್ತೀಯ ಅಂತ. ಅವ್ನ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ ನಾಬಿನಾ ಅಂತ. ಇದ್ ನೋಡಿದಾಗ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಅದಾದ್ಮೇಲೆ ಅದು ಟಾಪಿಕ್ ಹಂಗೆ ಮುಂದಕ್ಕೆ ಹೋಗ್ಬಿಡುತ್ತೆ, ಯಾಕಂದ್ರೆ ಹುಡುಗಿ ಮಾತೇ ಬರಲ್ಲ ಅವಳಿಗೆ. ಸ್ವಲ್ಪ ಆದ್ಮೇಲೆ ಹೀರೋಯಿನ್ ಹೋಗ್ಬಿಟ್ಟು ಕೇಳ್ತಾಳೆ, ಅಲ್ಲ ಅವ್ನ ಅವಾಗ ಕೇಳ್ದಾಗ ನಿನ್ನ ಹೆಸರು ಕೇಳ್ಕೊಂಡ,
ನಿನ್ ಹೆಸರು ಹೇಳ್ದ. ನಂಗೆ ಶಾಕಿಂಗ್ ಆಗಿತ್ತು, ಏನ್ ವಿಷಯ ಅಂತ ಕೇಳಿದಾಗ ಅವಳಂತಾಳೆ ಆ ತರ ಏನಿಲ್ಲ, ಜಸ್ಟ್ ಒಂದು ನಾರ್ಮಲ್ ಆಗಿ ಹೇಳಿದ್ದಾನೆ ಅಷ್ಟೇ, ಆ ತರ ಏನಿಲ್ಲ ಅಂತ ಹೀರೋಯಿನ್ ಹೇಳ್ತಾಳೆ. ಅದಾದ್ಮೇಲೆ ಹಿಂಗೆ ಎಲ್ಲ ಪಾರ್ಟಿ ಎಲ್ಲ ನಡೀತಿರುತ್ತೆ. ಹೀರೋಗೆ ಏನಂತಂದ್ರೆ ಈ ತರ ಫೀಲಿಂಗ್ ಅವನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ. ಒಂದ್ ಹುಡುಗಿ ಹತ್ರ ನಾನು ಹೋಗ್ಬೇಕು ಅಂತ ಆಸೆ ಪಡ್ತಿದ್ದೀನಿ, ಅವಳು ನನ್ನ ಹತ್ರ ಬರ್ತಾ ಇಲ್ಲ, ಇದು ತುಂಬಾ ಡಿಫ್ರೆಂಟ್ ಆಗಿದೆ, ನನ್ಗೆ ಅವಳು ಕಂಡ್ರೆ ಇಷ್ಟ ಅಂತ ಆ ತರ ಮೆಂಟಾಲಿಟಿ ಇಟ್ಕೊಂಡು ಸುತ್ತಾ ಇರ್ತಾನೆ. ಹೀರೋಯಿನ್ ಕಂಡ್ರೆ ಅವ್ನಿಗೆ ಇಷ್ಟ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಹೀರೋಯಿನ್ಗೆ ಆ ಪಾಸ್ ಬಾಕ್ ಇಂದ ಹೊರಗಡೆ ಬರಕ್ ಆಗ್ತಿಲ್ಲ, ಅವಳ ತರ ಇನ್ನೊಂದ್ ತರ ಅನ್ಭವಿಸ್ತಾ ಇದ್ದಾಳೆ. ಈ ಮಧ್ಯದಲ್ಲಿ ಡೋಯಿಕ್ ಇದಾನಲ್ಲ ಅವ್ನ ಫ್ರೆಂಡ್, ಅವ್ನ್ ಬಂದ್ಬಿಟ್ಟು ಪ್ರಪೋಸ್ ಮಾಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬರ್ತಾನೆ. ಏಳ್ಳ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಇರೋದೆಲ್ಲ ಹೇಳ್ಬಿಡ್ತಾನೆ, ನನ್ಗೆ ನಿನ್ ಕಂಡ್ರೆ ಇಷ್ಟ ಅಂತ. ಎಲ್ಲಾ ಹೇಳಿದ್ರು ಹೀರೋಯಿನ್ ಇದನ್ನ ಕೇಳ್ಕೊಂಡ್ ಖುಷಿ ಪಡ್ತಾಳೆ ಅಂತಂದ್ರೆ ಅವ್ಳು ಖುಷಿ ಪಡಲ್ಲ, ಸ್ವಲ್ಪ ತುಂಬಾ ಅಳ್ತಾ ಇರ್ತಾಳೆ. ಇವ್ಳು ಯಾಕೆ ಅಳ್ತಾವಳೆ, ನಾ ಹೇಳೋದೇ ಏನೋ ತಪ್ಪಾಗಿ ಹೇಳ್ಬಿಟ್ನ ಅಂತ ಕೇಳಿದ್ರೆ, ಇಲ್ಲ ನಿನ್ ಕಂಡ್ರೆ ನನಗೂ ಇಷ್ಟ, ಆದ್ರೆ ಒಂದು ಫ್ರೆಂಡ್ ತರ, ನೀ ತಪ್ಪಾಗಿ ತಿಳ್ಕೊಕೋಬೇಡ, ಈ ವಿಷಯದಲ್ಲಿ ನಾನು ತುಂಬಾ ದೂರ ಇರ್ಬೇಕು ಅಂತ ಆಸೆ ಪಡ್ತೀನಿ, ಈ ತರ ಫೀಲಿಂಗ್ಸ್ ಎಲ್ಲ ನಿನ್ ಮೇಲೆ ಇಲ್ಲ, ನನ್ಗೆ ಇನ್ನೊಬ್ಬರ ಮೇಲೆ ಇದು, ಆದ್ರೆ ಅದು ನನ್ಗೆ ವರ್ಕೌಟ್ ಆಗ್ಲಿಲ್ಲ, ನಾ ಇದರಿಂದ ದೂರ ಇರ್ಬೇಕು, ಪ್ಲೀಸ್ ಸಾರಿ ಅಂತ ಹೇಳ್ತಾಳೆ. ಇವನು ಆ ತರ ಮೆಂಟಾಲಿಟಿ ಏನಿಲ್ಲ, ಅವಳಿಗೆ ಇಷ್ಟ ಅಲ್ಲ ಅಂದ್ಮೇಲೆ ಏನ್ ಮಾಡಕ್ಕಾಗತ್ತೆ, ಅವನು ಅರ್ಥ ಮಾಡ್ಕೊಂತಾನೆ. ಅದಾದ್ಮೇಲೆ ಸ್ವಲ್ಪ ಹೀರೋಯಿನ್ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾಳೆ, ಏನ್ ಡಿಸಿಷನ್ ತಗೊಳ್ಳೋದು ಅಂತಾನೆ ಅರ್ಥ ಆಗ್ತಿರಲ್ಲ. ಅವ್ರು ಬಂದ್ರೆ ಟೀಮ್ ಜೊತೆನೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ಬೇಕಾರೆ ಅವರೆಲ್ಲ ಒಂದ್ ಬಸ್ ಮಾಡ್ಕೊಂಡ್ ಬಂದಿರ್ತಾರೆ. ಅಲ್ಲಿ ಹೋಗ್ತಾ ಹೋಗ್ತಾ ಅವ್ನ್ ಇದನ್ನಲ್ಲ ಡೋಯಿಕು, ಅವ್ನ್ ಬಂದ್ಬಿಟ್ಟು ಮಾತಾಡ್ತಾನೆ, ನಂಗೆ ಗೊತ್ತು ನಿನಗೆ ಅದು ತುಂಬಾ ಕಷ್ಟ ಇರುತ್ತೆ ಅಂತ, ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಾನು ಇನ್ಮೇಲೆ ಆ ತರ ನೋಡಲ್ಲ, ಫ್ರೆಂಡ್ಸ್ ಆಗಿದ್ದೀನಿ ಅಂತ ಹೇಳ್ಬಿಡ್ತಾನೆ. ಇವ್ಳಿಗೂ ಸ್ವಲ್ಪ ಖುಷಿ ಆಗುತ್ತೆ ಒಂದ್ ಫ್ರೆಂಡ್ ವಾಪಸ್ ಬಂದ ಅಂತ. ಬಟ್ ಹೋಗಿನ್ ಮುಂಚೆ ಏನ್ ಮಾಡ್ತಾನೆ, ಒಂದ್ ಫೋನ್ ಕಾಲ್ ನೀ ಹೇಳೋದ್ ಹೇಳ್ದೆ, ಬಟ್ ಆದ್ರೆ ನಾನ್ ನಿನ್ನ ಯಾವತ್ತು ಮಿಸ್ ಮಾಡ್ಕೊಳಕ್ ಇಷ್ಟ ಪಡಲ್ಲ, ನೀನ್ ಇಂಪ್ರೆಸ್ ಮಾಡೋದ್ರಲ್ಲಿ ನಾನ್ ಟ್ರೈ ಮಾಡ್ತಾನೆ ಇರ್ತೀನಿ, ಯಾವತ್ತು ಬಿಡಲ್ಲ ಅಂತ ಹೇಳ್ತಾನೆ. ಇದ್ ಕೇಳಿದಾಗ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಇವಳಿಗೆ, ಇವನು ಅದೇ ತರ ಅವನಲ್ಲ ಅಂತ. ಅದಾದ್ಮೇಲೂ ಬಿಡಲ್ಲ, ಅವಾಗ ಹೋಗಿ ಫೋನ್ ಮಾಡ್ತಿರ್ತಾನೆ. ಇಂಪ್ರೆಸ್ ಮಾಡೋದಲ್ದೆ ಹೀರೋಯಿನ್ಗೂ ಸ್ವಲ್ಪ ಇಷ್ಟ ಆಗುತ್ತೆ ಅವ್ನ್ ಮಾತಾಡೋದೆಲ್ಲ. ಫೋನ್ ಕಾಲ್ ಟಚ್ ಅಲ್ಲಿ ಇದ್ದೇ ಇರ್ತಾರೆ. ಅವ್ನ್ ಮೆಂಟಾಲಿಟಿ ಏನಂದ್ರೆ ಹೀರೋಯಿನ್ ಸ್ವಲ್ಪ ಖುಷಿಯಾಗಿರ್ಬೇಕು ಅಷ್ಟೇ ಅವ್ನ್ ಎಕ್ಸ್ಪೆಕ್ಟ್ ಮಾಡೋದು. ಅದಾದ್ಮೇಲೆ ಅವಳು ಕ್ಲಾಸ್ ಅಲ್ಲಿ ಕೂತ್ಕೊಂಡು ಈ ಲ್ಯಾಬ್ ಕ್ಲಾಸ್ ಅಲ್ಲಿ ಆ ಗೊಂಬೆ ಎಲ್ಲ ಮಾಡ್ತಾ ಇರ್ತಾಳೆ ಮುನ್ನಲ್ಲಿ. ಅವಾಗ ಹೀರೋ ಬರ್ತಾನೆ. ಅವ್ನ್ ಬಂದಾಗ ಇವಳು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಅವ್ನ್ ಬಂದ್ಬಿಟ್ಟು ಏನೋ ಟಾಪಿಕ್ ಬಗ್ಗೆ ಮಾತಾಡ್ತಾನೆ. ನಂಗೆ ಗೊತ್ತು ನಾ ಬರೋದ್ರಿಂದ ನಿಂಗೆ ಡಿಸ್ಟರ್ಬ್ ಆಗುತ್ತೆ ಅಂತ, ಬಟ್ ಆದ್ರೆ ನಾವು ಲ್ಯಾಬ್ ಪ್ರಾಜೆಕ್ಟ್ ಒಂದ್ ಗ್ರೂಪ್ ಆಗಿದೀವಿ, ಸೊ ಅದರಿಂದ ನಾವು ಯಾವತ್ತಿದ್ರು ಬೇರೆ ಆಗಕ್ ಆಗಲ್ಲ, ಇದು ಕಂಪ್ಲೀಟ್ ಆಗಕ್ಕಾದ್ರೂ ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಜೊತೆಲಿ ಇರ್ತೀನಿ ಅಂತ ಹೇಳ್ತಾನೆ. ಸರಿ ಏನು ಮಾಡಕ್ಕಾಗಲ್ಲ ಅಂತ ಒಪ್ಕೊಂತಾಳೆ. ಅದಾದ್ಮೇಲೆ ಅವಳು ಒಂದ್ ಲ್ಯಾಬ್ ಹೋಗ್ಬೇಕು, ಒಂದು ಎಕ್ಸಿಬಿಷನ್ ನೋಡ್ಬೇಕು ಅಂತ ಹೇಳಿರ್ತಾಳಲ್ಲ, ಫೋಟೋನ ಪೇಂಟಿಂಗ್ ನ, ಅದಕ್ಕೆ ಕರ್ಕೊಂಡ್ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಅವಳು ಸ್ವಲ್ಪ ಡಿಸ್ಟರ್ಬ್ ಆಗಿ ಇರ್ತಾಳೆ. ಆ ಫೋಟೋನೆಲ್ಲ ತೋರಿಸ್ತಾನೆ, ಅದು ಚೆನ್ನಾಗಿದೆ ಅಂತ ಎಂಜಾಯ್ ಮಾಡಲ್ಲ ಅವಳು, ನಾರ್ಮಲ್ ಆಗಿರ್ತಾಳೆ ಡಿಸ್ಟರ್ಬ್ ಆದಂಗೆ. ಯಾಕೆ ಏನಾಯ್ತು ಅಂದ್ರೆ ಈ ಜಾಗ ನಂಗೆ ಇಷ್ಟ ಇಲ್ಲ ಅಂತಾಳೆ. ಯಾಕಂದ್ರೆ ಸ್ಟಾರ್ಟಿಂಗ್ ಸೀನ್ ತೋರಿಸಿದ್ರಲ್ಲ ಅವ್ನ ಎಕ್ಸ್ ಇವಳ ತರನೇ ಒಂದ್ ಸ್ಟ್ರಕ್ಚರ್ ನ ಮಾಡಿರ್ತಾನಲ್ಲ, ಸೊ ಅದೇ ಪ್ಲೇಸ್ ಅಲ್ಲಿ ಆ ಫೋಟೋ ಕೂಡ ಹಾಕಿರ್ತಾರೆ. ಅದರಿಂದ ಅವಳಿಗೆ ಅವ್ನ ಎಕ್ಸ್ ಎಲ್ಲ ಜ್ಞಾಪನ ಬರ್ತಾ ಇರುತ್ತೆ, ಡಿಸ್ಟರ್ಬ್ ಆಗಿರ್ತಾಳೆ. ಅದರಿಂದ ನಿನಗೆ ಈ ಪ್ಲೇಸ್ ಆಗಿದ್ರೆ ಈ ಪ್ಲೇಸ್ ನನಗೆ ಸ್ಪೆಷಲ್. ಅವತ್ತೊಂದಿನ ಒಂದ್ ಹುಡುಗಿ ನೋಡ್ದೆ, ಆ ಹುಡುಗಿ ತುಂಬಾ ನೋಡಕ್ ಚೆನ್ನಾಗಿದ್ಲು, ನಾನು ಅವ್ಳು ನೋಡ್ತಿದ್ದಂಗೆ ಲವ್ ಅಲ್ಲಿ ಬಿದ್ಬಿಟ್ಟೆ ಅಂತ ಹೇಳ್ತಾನೆ. ಇದು ಕೇಳ್ದಾಗ ಹೀರೋನಿಗೆ ಕೋಪ ಬರುತ್ತೆ. ಸರಿ ಅದ್ರ ಬಗ್ಗೆ ನನ್ಗೆ ಯಾಕೆ ಕೇಳ್ತಿದ್ಯಾ, ಬೇಡ ನಿಲ್ಸು ಅಂತ. ಇಲ್ಲ ಅವತ್ತು ಸ್ನೋ ಫಾಲ್ ಆಗ್ತಾ ಇತ್ತು, ಅದ್ರಲ್ಲಿ ತುಂಬಾ ಚೆನ್ನಾಗ್ ಕಾಣ್ತಾ ಇಲ್ಲ ಹುಡುಗಿ ಅನ್ಕೊಂಡು ಏನೇನೇ ಹೇಳ್ಬಿಟ್ಟು ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಿರ್ತಾನೆ. ಅಂದ್ರೆ ಆ ಹುಡುಗಿ ಬಗ್ಗೆ ವರ್ಣಿಸ್ತಾ ಇರ್ತಾನೆ. ಇವಳಿಗೆ ಇಷ್ಟ ಆಗಲ್ಲ. ಇಲ್ಲ ನಿಲ್ಸ್ಬಿಡು, ಮಾತಾಡಬೇಡ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಹೊರಗಡೆ ಹೋಗ್ತಾರೆ. ಆ ಹೊರಗಡೆಲಿ ಡೋಯಿಕ್ ಸಿಕ್ಕಿರ್ತಾನೆ. ಅವನ ಜೊತೆ ಮಾತಾಡ್ಕೊಂಡು ಈ ಪಿಕ್ನಿಕ್ ತರ ಒಂದ್ ಜಾಗದಲ್ಲಿ ಕುತ್ಕೊಂಡು ತಿಂತಾ ಇರ್ತಾರೆ. ಅಂದ್ರೆ ಅವ್ರ ತಂದೆ ಊಟ ಎಲ್ಲ ಕ್ಲಾಸ್ಮೇಟ್ಲಿ ತಿಂತಾರಲ್ಲ ಆ ತರ. ಅವನು ವಿಡಿಯೋಸ್ ಎಲ್ಲ ತೋರಿಸ್ತಾನೆ, ಅಂದ್ರೆ ಅವ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ವಿಡಿಯೋಸ್ ಮಾಡಿದ್ನಲ್ಲ ಅದನ್ನೆಲ್ಲ. ಅದ್ ನೋಡಿದಾಗ ಇವಳು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ಅವಳು ಮಾಡಿರೋ ಆ ಕಲ್ಚರ್ ಎಲ್ಲ ತೋರಿಸ್ತಾ ಇರ್ತಾಳೆ. ಅದ್ ನೋಡಿದಾಗ ಅವ್ನು ಇಂಪ್ರೆಸ್ ಆಗ್ಬಿಡ್ತಾನೆ. ನನ್ ಗೊತ್ತಿತ್ತು ನೀನ್ ಅವತ್ ಮಾಡ್ದಾಗ್ಲೇ ನಾನ್ ತುಂಬಾ ಇಂಪ್ರೆಸ್ ಆದೆ, ನೀ ಇದರಿಂದ ತುಂಬಾ ಮುಂದಕ್ಕೆ ಹೋಗ್ತೀಯ ಅಂತ ನಂಗೆ ಗೊತ್ತು ಅಂತ ಹೇಳ್ತಾ ಇರ್ತಾನೆ. ಇದೆಲ್ಲ ಅವ್ನ್ ಮಾತಾಡ್ಬೇಕಾದ್ರೆ ಹೀರೋನ್ಗೆ ಸ್ವಲ್ಪ ಗಿಲ್ಟಿ ಫೀಲ್ ಆಗುತ್ತೆ. ಯಾಕಂದ್ರೆ ಇವ್ನ್ ತುಂಬಾ ಒಳ್ಳೆ ಹುಡುಗ, ಬಟ್ ಆದ್ರೆ ಇವನ್ ಬಗ್ಗೆ ಯೋಚನೆ ಮಾಡಕ್ ಹೋದಾಗೆಲ್ಲ ಆ ಜೀವನೇ ಜ್ಞಾಪನ ಬರ್ತಾನೆ, ಅಂದ್ರೆ ಹೀರೋನೇ ಜ್ಞಾಪನ ಬರ್ತಾನೆ. ಸೊ ಅದರಿಂದ ಇಂಥ ಹುಡ್ಗನ್ನ ನಾ ಮಿಸ್ ಮಾಡ್ಕೋತೀನಲ್ಲ ಅಂತ ಫೀಲ್ ಮಾಡ್ತಾಳೆ. ಬಟ್ ಏನು ಮಾಡಕ್ಕಲ್ಲ, ಅದನ್ನ ಅವಳು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗದೆ ಸಿಚುವೇಶನ್ ಅವಳೆ. ಅದಾದ್ಮೇಲೆ ಹಂಗೆ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾಳೆ. ಹೋಗ್ತಾ ಹೋಗ್ತಾ ಒಂದು ರೋಡ್ ಸಿಗುತ್ತೆ, ಸಂಧಿ. ಆ ಸಂಧಿ ಯಾವ್ದು ಅಲ್ಲ, ಜೀವನ್ ಹತ್ರ ಮೀಟ್ ಆಗಿರ್ತಾಳಲ್ಲ ಅದ್ ಸಂಧಿ, ಅಂದ್ರೆ ಹೀರೋ ಹತ್ರ. ಅದ್ ನೋಡಿದಾಗ ಅದೆಲ್ಲ ಹಳೆ ಗ್ಯಾಪ್ನ ಬಂದ್ಬಿಟ್ಟು ಆ ರೋಡ್ ಹತ್ರ ಒಳಗೆ ಹೋಗ್ತಾಳೆ. ಹೋದ್ರೆ ಹೊರಗಡೆಯಿಂದ ಅವನು ಬರ್ತಾ ಇರ್ತಾನೆ ಹೀರೋ. ಇದು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಸರಿ ಅನ್ಬಿಟ್ಟು ಅದೇ ಬಾರ್ ಸ್ಟಾರ್ಟಿಂಗ್ ಸೀನ್ ಇರಲ್ಲ, ಆ ಬಾರ್ಗೆ ಹೋಗ್ಬಿಟ್ಟು ಕುತ್ಕೊಂಡು ತಿಂತಾ ಇರ್ತಾರೆ, ಡ್ರಿಂಕ್ಸ್ ಮಾಡಕ್ ಕುತ್ಕೊಂಡಿರ್ತಾರೆ. ಅದಾದ್ಮೇಲೆ ಏನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾರೆ. ಸರಿ ನಮ್ಮ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾಳೆ. ಹೋಗ್ತಾ ಹೋಗ್ತಾ ಅವಳಿಗೆ ಒಂದ್ ವಿಷಯ ಗೊತ್ತಾಗುತ್ತೆ, ನಿಂದ ಐಟಮ್ಸ್ ಎಲ್ಲ ನಮ್ಮ ಮನೇಲಿ ಬಿದ್ದಿದೆ, ಅದೆಲ್ಲ ತಗೊಂಡೋಗು ಅಂತ ಹೇಳ್ತಾಳೆ. ಸರಿ ಮನೆಗ್ ಬರ್ತೀನಿ ನಡಿ ಅಂದ್ಬಿಟ್ಟು ಹಂಗೆ ಬರ್ತಾ ಇರ್ತಾನೆ. ಮನೆಗ್ ಹೋದ್ಮೇಲೆ ನೀ ಇಲ್ಲೇ ನಿಂತ್ಕೋ, ನಾ ತಗೊಂಬಂದ್ ಕೊಡ್ತೀನಿ ಅಂತ ಮನೆಯೊಳಗೆ ಕರಿಯಲ್ಲ. ಅಲ್ಲಿ ನಿಂತಿದಾಗ ಆ ಕಡೆ ದೇವ್ರಿಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇದ್ ನೋಡಿದಾಗ ಅವ್ನಿಗೆ ಹೊಟ್ಟೆ ಹೊರಿಸ್ಬೇಕು ಅಂತ ಅನ್ಬಿಟ್ಟು, ಇಲ್ಲ ನಾ ಒಳಗೆ ಬರ್ತೀನಿ,
ಚಳಿ ಇದೆ ಅಂತ ಅಂದ್ಬಿಟ್ಟು ಬೇಕು ಅಂತ ಒಳಗ್ ಹೋಗ್ತಾನೆ. ಇದ್ ನೋಡಿದಾಗ ದೋಯಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಅವ್ನ್ ಏನು ಮಾತಾಡಕ್ ಆಗದೆ ಫೀಲಿಂಗ್ ಹಂಗೆ ಹೋಗ್ತಾನೆ. ಅವ್ನ್ ಬೇಕು ಅಂತ ಮಾಡ್ತಾನೆ ಇದನ್ನ. ಈ ಮಧ್ಯದಲ್ಲಿ ಅವಳು ಗಿಫ್ಟ್ ಕೊಡೋ ಟೈಮ್ ಅಲ್ಲಿ ಸ್ವಲ್ಪ ಕ್ಲೋಸ್ ಆಗಿ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಫಸ್ಟ್ ಟೈಮ್ ಅವಳು ಯಾವ ತರ ನೋಡ್ತಾಳೋ ಆ ನೋಡೋದ್ರಲ್ಲಿ ಒಂಥರ ಬೇರೆ ಲುಕ್ ಅಲ್ಲಿ ಇರುತ್ತೆ. ಇವಾಗ ನೋಡೋದೇ ಬೇರೆ ತರ ಇರುತ್ತೆ. ಇದ್ ನೋಡಿದಾಗ ಅವ್ನಿಗೆ ಅರ್ಥ ಆಗ್ಬಿಡುತ್ತೆ ಇವಳಿಗೆ ನಾನ್ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂತ. ಇವಳು ಯಾವ್ದೇ ಕಾರಣಕ್ಕೂ ವಾಪಸ್ ಬರಲ್ಲ ಅಂತ ಅವ್ನು ಅರ್ಥ ಮಾಡ್ಕೊಂತಾನೆ. ಅದಾದ್ಮೇಲೆ ಇವಳಿಗೆ ಕೋಪನೆಲ್ಲ ಎಲ್ಲಿ ತೋರ್ಸೋದು ಗೊತ್ತಾಗಲ್ಲ. ಇವಳು ಮಾಡಕ್ ಕೆಲ್ಸದ ಮೇಲೆ ತೋರಿಸ್ತಾ ಇರ್ತಾಳೆ. ಟೀಚರ್ ಕೂಡ ಬಂದ್ಬಿಟ್ಟು ಬೈತಾ ಇರ್ತಾರೆ ನೀವ್ ಮಾಡ್ತಿರೋ ಸರಿಯಾಗಿಲ್ಲ ಅಂತ. ಅವ್ನ್ದು ಹೀರೋಗೆ ಅರ್ಥ ಆಗುತ್ತೆ ಇದೆಲ್ಲ ಆಗ್ತಿರೋದು ನನ್ನಿಂದಾನೆ ಅಂತ. ಅದಾದ್ಮೇಲೆ ಈ ಕಡೆ ದೋಯಿಕ್ ನ ತೋರಿಸ್ತಾರೆ. ಅವ್ನ್ಗೆ ಎಲ್ಲಾ ವಿಷಯ ಯೋಚನೆ ಮಾಡ್ತಾನೆ. ಅವಳು ಅಲ್ಲಿ ಬಂದಿದ್ದು ಅವಳು ಇದ್ದಿದ್ದು ಎಲ್ಲಾ ವಿಷಯ ಯೋಚನೆ ಮಾಡಿದಾಗ ಅವ್ನ್ಗೆ ಅರ್ಥ ಆಗುತ್ತೆ ಅವಳು ಯಾವ್ದೇ ಕಾರಣಕ್ಕೂ ನನ್ನ ಹತ್ರಕ್ ಬರಲ್ಲ ಅಂತ. ಅವ್ನ ಅರ್ಥ ಮಾಡ್ಕೊಂತಾನೆ ಚೆನ್ನಾಗಿ. ಅವಳು ಯಾವ್ದೇ ಕಾರಣಕ್ಕೂ ನನ್ನ ಲವ್ ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಅಂದ್ಬಿಟ್ಟು ಫೀಲ್ ಮಾಡ್ತಾನೆ. ಅದಾದ್ಮೇಲೆ ಹೀರೋ ಇದೆಲ್ಲ ಅರ್ಥ ಆಗುತ್ತೆ ಅವ್ನ್ಗೆ. ಇನ್ನ ಬಿಟ್ಬಿಡ್ಬೇಕು ಇವಳಿಗೆ ಡಿಸ್ಟರ್ಬ್ ಮಾಡ್ಬಾರ್ದು ಅಂದ್ಬಿಟ್ಟು ಅವ್ನು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾನೆ. ಸೊ ಏನ್ ಮಾಡ್ತಾನೆ ಹೋಗಕ್ಕಿಂತ ಮುಂಚೆ ಒಂದು ಗಿಫ್ಟ್ ಕೊಡ್ತಾನೆ ಹೀರೋಯಿನ್ಗೆ. ಕೊಟ್ಟಾದ್ಮೇಲೆ ಮತ್ತೆ ಎಕ್ಸ್ ನ ಮೀಟ್ ಮಾಡ್ತಾನೆ. ಎಕ್ಸ್ಗೂ ಅರ್ಥ ಆಗುತ್ತೆ ಇವಳು ಯಾವ್ದೇ ಕಾರಣಕ್ಕೂ ಇವ್ನು ನನ್ನ ಹತ್ರಕ್ ಬರಲ್ಲ ಅಂತ. ಆ ಹುಡ್ಗಿಗೆ ಅರ್ಥ ಆದ್ಮೇಲೆ ಲಾಸ್ಟ್ ಒಂದು ಹಗ್ ಮಾಡ್ಬಿಟ್ಟು ಸರಿ ಬಾಯ್ ಅಂದ್ಬಿಟ್ಟು ಹೋಗ್ತಾ ಅವ್ನ್ ಕೊಟ್ಟಿರೋದ್ ಒಂದು ಲೈಟರ್ ಕೊಟ್ಟಿರ್ತಾನೆ ಇವ್ನ್ಗೊಂದ್ ಗಿಫ್ಟ್ ಆಗಿ. ಅದನ್ನ ಬಿಸಾಕ್ಬಿಟ್ಟು ಹೋಗ್ತಾಳೆ ಯಾವ್ದೇ ಕಾರಣಕ್ಕೂ ಇವ್ನ ಜ್ಞಾಪಿಸ್ಕೋಬಾರ್ದು ಅಂದ್ಬಿಟ್ಟು. ಅದಾದ್ಮೇಲೆ ದೋಗ್ ಬರ್ತಾನೆ. ಹೀರೋಯಿನ್ ಮೀಟ್ ಮಾಡ್ಬಿಟ್ಟು ಮಾತಾಡಿಸ್ತಾ ಇರ್ತಾನೆ. ಆಗ ಮತ್ತೆ ಅದೇ ಟಾಪಿಕ್ ತೆಗಿತಾನೆ ಇವನು ಅಂತ ಅಂದ್ಬಿಟ್ಟು ಇವಳು ಏನು ಮಾತಾಡಕ್ ಹೋಗಲ್ಲ. ಅವನ ಅರ್ಥ ಮಾಡ್ಕೊಂತಾನೆ ಇವಳಿಗೆ ನಾ ಇರೋದಿಲ್ಲ ಇಷ್ಟ ಆಗಿಲ್ಲ ಅಂತ. ಅವ್ನು ಹೇಳ್ತಾನೆ ನಂಗೆ ಗೊತ್ತು ನಿಂಗೆ ಬೇರೆಯವ್ರ ಕಂಡ್ರೆ ಇಷ್ಟ ಇದೆ ಅಂತ, ನಾನ್ ಡಿಸ್ಟರ್ಬ್ ಮಾಡ್ತಿದೀನಿ ಅಂತ. ನಾ ಯಾವ್ದೇ ಕಾರಣಕ್ಕೂ ಮತ್ತೆ ನಿನ್ ಲೈಫ್ ಅಲ್ಲಿ ಬರಲ್ಲ. ಅವತ್ತು ನೀನು ಇನ್ನೊಬ್ಬ ಹುಡುಗ ಒಳಗ್ ಹೋಗಿದ್ ನಾನ್ ನೋಡ್ದೆ. ಅದರಿಂದ ನಂಗೆ ಚೆನ್ನಾಗ್ ಅರ್ಥ ಆಯ್ತು ನಿನ್ಗೆ ಯಾವ್ದೇ ಕಾರಣಕ್ಕೂ ನನ್ ಕಂಡ್ರೆ ನೀ ಇಷ್ಟ ಪಡಲ್ಲ ಅಂತ. ನೀ ಏನಂದ್ರೆ ಖುಷಿಯಾಗಿರ್ಬೇಕು ಅಷ್ಟೇ ನಾ ಎಕ್ಸ್ಪೆಕ್ಟ್ ಮಾಡೋದು. ನೀ ಯಾರ ಜೊತೆನಾರು ಇರೋ ಖುಷಿಯಾಗಿರು ಅಂತ ಹೇಳ್ಬಿಡ್ತಾನೆ. ಇದೆಲ್ಲ ಗೊತ್ತಾದ್ಮೇಲೆ ತುಂಬಾ ಫೀಲಿಂಗ್ಲಿ ಬರ್ತಾಳೆ ಕೆಳಗೆ. ಅಲ್ಲಿ ನೋಡಿದ್ರೆ ಹೀರೋ ಕೂಡ ಕೂತ್ಕೊಂಡಿರ್ತಾನೆ. ಇದ್ ನೋಡಿದಾಗ ಏನಾಯ್ತು ಅಂತ ಕೇಳಿದ್ರೆ ಅವ್ನ್ ಕೋಪ ಬರ್ತಾ ಇರ್ತಾನೆ. ನೀ ಯಾಕೆ ಅವ್ನ್ ಹೋಗಿ ಮೀಟ್ ಮಾಡ್ತಾ ಇದೀಯಾ ದೋಯಿಕ್ ನ, ಏನ್ ನಡೀತಿದೆ ನೀವ್ ಇಬ್ರಿಂದ ಅಂತ ತುಂಬಾ ರೈಸ್ ಆಗ್ತಾ ಇರ್ತಾನೆ. ನಂಗೆ ಗೊತ್ತು ಅವತ್ತು ನೀನ್ ಮೀಟ್ ಮಾಡಕ್ ಬರ್ತಾ ಇದ್ದ ಅಂತಾನೆ. ಇದ್ ಕೇಳಿದಾಗ ಹೀರೋನ್ಗೆ ಕೋಪ ಬರುತ್ತೆ. ಅಲ್ಲ ನೀನು ಅವ್ನ್ ಗೊತ್ತಿದ್ರು ಅವ್ನ್ ಬರ್ತಾ ಇದ್ದಾನ ಗೊತ್ತಿದ್ದು ಬೇಕು ಅಂತ ಒಳಗ್ ಬಂದ, ನೀವ್ ಅವ್ನ ಹರ್ಟ್ ಮಾಡ್ಬೇಕು ಅಂತ ತಾನೆ ಬಂದಿದ್ದು. ನೀನ್ ಏನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ನೋಡಿದ್ರೆ ಇಷ್ಟು ವಲ್ಸಾಗಿದ್ಯಾ. ನಾನ್ ನೀನ್ ಯಾಕಾರು ಮೀಟ್ ಮಾಡದ್ನೋ ಅಂತ ಫೀಲ್ ಮಾಡ್ತೀನಿ. ಅವತ್ ನನ್ ಫ್ರೆಂಡ್ ಹೇಳಿದ್ಲು ಅದನ್ನ ಮಾಡ್ಲೇಬೇಡ್ದಿತ್ತ ತಪ್ಪನ ಅನ್ಕೊಂಡು ತುಂಬಾ ರಿಗ್ರೆಟ್ ಮಾಡ್ತೀನಿ ಎಂಬ ಹೇಳ್ಬಿಟ್ಟು ಬೋರ್ಬಿಟ್ಟು ಹೋಗ್ತಾಳೆ. ಇದೆಲ್ಲ ನೋಡಿದ್ಮೇಲೆ ಅವ್ನ್ಗೆ ರಿಯಲೈಸ್ ಆಗುತ್ತೆ ನಾನ್ ತುಂಬಾ ದೊಡ್ಡ ತಪ್ಪು ಮಾಡಿದೀನಿ, ಇನ್ ಮುಗ್ದೋಯ್ತು ನಮ್ಮಿಬ್ರು ಮಧ್ಯೆ ಏನು ನಡೆಯಕ್ ಸಾಧ್ಯನೇ ಇಲ್ಲ ಅಂತ ಫೀಲ್ ಮಾಡ್ಕೊಂಡು ಅಲ್ಲೇ ಕಣ್ಣೀರ್ ಸುರಿಸ್ತಾ ಇರ್ತಾನೆ. ಇದೆಲ್ಲ ಅವ್ನ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಫಸ್ಟ್ ಟೈಮ್. ಇದೆಲ್ಲ ತುಂಬಾ ಫೀಲ್ ಮಾಡ್ಕೊಂಡು ಹೀರೋಯಿನ್ ಅಳ್ತಾ ಇರ್ತಾಳೆ ಮನೇಲಿ. ಬೆಳಗ್ಗೆ ಹೋಗಿ ನೋಡಿದ್ರೆ ಅವ್ಳು ಮಾಡಿರೋ ಕಲ್ಚರ್ ಹೊಡೆದೋಗ್ಬಿಟ್ಟಿರುತ್ತೆ. ಯಾರೋ ಬೈ ಮಿಸ್ಟೇಕ್ ಹೊಡೆದಾಕಿದ್ರು ಬೇಕು ಅಂತ ಹೊಡೆದಾಕಿದ್ರೆ ಗೊತ್ತಿಲ್ಲ. ಇದ್ ನೋಡ್ಬಿಟ್ಟು ನನ್ ಲೈಫೇ ಹೋಯ್ತು ಅಂದ್ಬಿಟ್ಟು ಅಳ್ತಾ ಕೂತಿರ್ತಾಳೆ. ಯಾಕಂದ್ರೆ ಅದ್ ಜಸ್ಟ್ ಒಂದು ಕ್ರಿಯೇಟ್ ಮಾಡೋದಲ್ಲ, ತುಂಬಾ ದಿನ ಟೈಮ್ ತಗೊಳುತ್ತೆ. ಇದ್ ನೋಡ್ತಾ ಅಳ್ತಾ ಇರ್ತಾಳೆ. ಏನ್ ಮಾಡೋದು ಗೊತ್ತಾಗಲ್ಲ. ಆ ಟೈಮ್ ಹೀರೋ ಬಂದ್ಬಿಟ್ಟು ನೋಡು ನಾನ್ ನಿನ್ ಹತ್ರ ಬಂದ್ಬಿಟ್ಟು ಟ್ರೈ ಮಾಡ್ತಿದೀನಿ ಅಂತ ಅನ್ಕೋಬೇಡ, ನಾ ಯಾವ್ದಕ್ಕೂ ಟ್ರೈ ಮಾಡಲ್ಲ, ಪ್ಲೀಸ್ ನಾನ್ ನಿನ್ಗೆ ಹೆಲ್ಪ್ ಮಾಡ್ಬೇಕಷ್ಟೇ ಅಂತ ಕೇಳ್ತಾನೆ. ಸರಿ ಅಂತ ಇವಳಿಗೂ ಟೈಮ್ ಇಲ್ವಲ್ಲ ಒಪ್ಪಂತಾಳೆ. ಇಬ್ರು ಚೆನ್ನಾಗೆ ಅದು ಕಲ್ಚರ್ ನ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ. ಎಲ್ಲಾ ಮಾಡ್ತಿದ್ರು. ಹೀರೋ ಅಂತೂ ಯಾವ್ದೇ ಕಾರಣಕ್ಕೂ ಹತ್ರ ಆಗಕ್ಕೆ ಅವಳನ್ನ ಡಿಸ್ಟರ್ಬ್ ಮಾಡಂಗೆ ಅವಳಿಗೆ ಹಿಂಸೆ ಕೊಡಂಗೆ ಯಾವ್ದೇ ರೀತಿ ಎಫೆಕ್ಟ್ ಹಾಕಲ್ಲ. ಯಾವ್ದೇ ರೀತಿ ಟ್ರೈ ಮಾಡಕ್ಕಂತೂ ಹೋಗಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಅವ್ಳು ಮಾಡ್ಬೇಕಾಗಿರೋ ಕೆಲ್ಸಕ್ಕೆಲ್ಲ ಹೆಲ್ಪ್ ಮಾಡ್ತಾನೆ. ಎಲ್ಲ ಆದ್ಮೇಲೆ ಸರಿ ನಾನು ಹೋಗ್ಬೇಕು, ನನಗೆ ಟೈಮ್ ಆಯ್ತು, ನಾನು ಫ್ಲೈಟ್ ಹತ್ಕೊಂಡು ಹೋಗ್ಬೇಕು ಬಾಯ್ ಅಂತ ಹೇಳ್ತಾನೆ. ಇವಳ್ದು ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗೋಯ್ತು. ಅದಾದ್ಮೇಲೆ ಸ್ವಲ್ಪ ದಿನ ಹೋಗ್ಬಿಡುತ್ತೆ. ಅವ್ನು ಹೊಟ್ಟೆ ಹೋಗ್ಬಿಡ್ತಾನೆ ಹೀರೋ. ಅದಾದ್ಮೇಲೆ ಎಲ್ಲಾರ್ಗು ಗೊತ್ತಾಗುತ್ತೆ ಹೀರೋ ವಾಪಸ್ ಬರಲ್ಲ ಅಂತ. ಅದಲ್ಲದೆ ಹೀರೋಯಿನ್ಗೆ ಸ್ವಲ್ಪ ಸೈಡ್ ಅಲ್ಲಿ ಒಂದ್ ಮನ್ಸು ಹೀರೋನ ಮಿಸ್ ಮಾಡ್ತಾನೆ ಇರುತ್ತೆ. ಈ ಕಡೆ ಹೀರೋನು ತೋರಿಸ್ತಾರೆ ಅವ್ನ್ ಬೇರೆ ಕಂಟ್ರಿಲಿ ಇರ್ತಾನೆ. ಅವನ್ಗೂ ಅದೇ ತರನೇ ಯಾವ್ದು ಹುಡುಗಿನೂ ನೋಡಕ್ ಇಷ್ಟ ಪಡಲ್ಲ ಅವನು. ಹೀರೋಯಿನ್ ಅವ್ನಿಗೆ ಗ್ಯಾಪ್ನ ಬರ್ತಾ ಇರುತ್ತೆ. ಮರೆಯಕ್ ಆಗ್ತಿರಲ್ಲ ಹೀರೋಯಿನ್ ನ. ಅದಲ್ದೆ ಈ ಕಡೆ ಡೋಯಿಕ್ ಇದನ್ನ ತುಂಬಾ ಫೇಮಸ್ ಆಗ್ಬಿಡ್ತಾನೆ. ಅವ್ನ್ ಯೂಟ್ಯೂಬ್ ಚಾನಲ್ ತುಂಬಾ ಪಾಪ್ಯುಲರ್ ಆಗ್ಬಿಟ್ಟು ಅವನು ಫೇಮಸ್ ಆಗ್ಬಿಟ್ಟ. ಸೊ ಅದರಿಂದ ಹುಡುಗಿರೆಲ್ಲ ಅವ್ನಿಗೆ ತುಂಬಾ ಫ್ಯಾನ್ಸ್. ಯಾಕಂದ್ರೆ ನೋಡಕ್ ಚೆನ್ನಾಗಿದಾನಲ್ಲ. ಸೊ ಅದರಿಂದ ಅದಾದ್ಮೇಲೆ ಹೀರೋಯಿನ್ ಮನೇಲಿ ಕೂತ್ಕೊಂಡು ಕ್ಲೀನ್ ಮಾಡ್ತಾ ಇರ್ತಾಳೆ. ಅವಾಗ ಒಂದು ಚಿಕ್ಕದಾಗಿರೋ ಡೈರಿ ಸಿಗುತ್ತೆ. ಆ ಡೈರಿಲಿ ಇವಳ್ದೇ ಡ್ರಾಯಿಂಗ್ಸ್ ಇರುತ್ತೆ. ಇದೆಲ್ಲ ನೋಡಕ್ಕೆ ತುಂಬಾ ಇವಳಿಗೆ ಗ್ಯಾಪ್ ಹಂಗೆ ಅನ್ಸುತ್ತೆ. ಅವಾಗ ಯೋಚನೆ ಮಾಡ್ತಾಳೆ ಈ ಡ್ರೆಸ್ ಎಲ್ಲ ಯಾವಾಗ ಹಾಕೊಂಡಿದೆ ಅಂತ ಅಂದಾಗ ಅವಳು ಗ್ಯಾಪ್ನ ಆಗುತ್ತೆ. ಆ ಮ್ಯೂಸಿಯಂ ಹೋಗಿರ್ತಾಳಲ್ಲ ಆ ಟೈಮ್ಲಿ ಇವಳು ಆ ಸ್ಟ್ರಕ್ಚರ್ ನೋಡ್ಕೊಂಡು ತುಂಬಾ ಶಾಕ್ ಅಲ್ಲಿ ನಿಂತಿರ್ತಾಳೆ. ಇದನ್ನ ಅದೇ ಜಾಗದಲ್ಲಿ ಹೀರೋ ನೋಡಿರ್ತಾನೆ. ನೋಡ್ಬಿಟ್ಟು ಅವಾಗ್ಲೇ ಅವನ್ಗೆ ಹೀರೋಯಿನ್ ಕಂಡ್ರೆ ಇಷ್ಟ ಆಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಹೀರೋಯಿನ್ ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡಿರ್ತಾನೆ. ಸಿಕ್ಕಿರೋ ಚಾನ್ಸ್. ಈ ವಿಷಯದ ಬಗ್ಗೆನೆ ಹೀರೋ ಹೇಳಿರ್ತಾನೆ ನನ್ಗೊಂದು ಹುಡುಗಿನ ನೋಡ್ದೆ ಅವತ್ತು ಮ್ಯೂಸಿಯಂಲಿ, ಅವಳು ಕಂಡ್ರೆ ನಂಗೆ ತುಂಬಾ ಇಷ್ಟ ಆಯ್ತು, ಅವಳು ನೋಡ್ತಿದ್ದಂಗೆ ನಾನು ಲವ್ ಅಲ್ಲಿ ಬಿದ್ಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಆ ಟೈಮ್ಲಿ ಹೀರೋಯಿನ್ ಏನ್ ತಿಳ್ಕೊತಾಳೆ ಬೇರೆ ಹುಡುಗಿ ಅಂತ ಅನ್ಕೊಂಡು ಇಲ್ಲ ಇದ್ರ ಮಾತಾಡ್ಬೇಡ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ತಾಳೆ. ಅದಾದ್ಮೇಲೆ ಹೀರೋಯಿನ್ ಎಷ್ಟೊಂದು ಸ್ಕಲ್ಚರ್
ಆನ್ಸರ್ ಕ್ರಿಯೇಟ್ ಮಾಡಕ್ ತುಂಬಾ ಟೈಮ್ ತಗೊಂಡಿರ್ತಾಳಲ್ಲ ಅದೆಲ್ಲ ಮಾಡ್ಬಿಟ್ಟು ಮ್ಯೂಸಿಯಂ ಇಟ್ಟಿರ್ತಾಳೆ. ಅವಳು ಎಕ್ಸ್ಪೆಕ್ಟ್ ಮಾಡ್ದಂಗೆ ತುಂಬಾ ಫೇಮಸ್ ಆಗ್ಬಿಡುತ್ತೆ ಅದು. ಅದನ್ನ ನೋಡಕ್ಕೋಸ್ಕರ ತುಂಬಾ ಜನ ಬರ್ತಾ ಇರ್ತಾರೆ. ಅದು ಇವ್ರ ಫ್ರೆಂಡ್ಸ್ ಎಲ್ಲ ಎಷ್ಟೊಂದು ಮಾಡಿರ್ತಾರೆ ಅವ್ರದ್ದು ನೋಡ್ತಾ ಇರ್ತಾರೆ ಇದರಿಂದನೇ. ಅದಾದ್ಮೇಲೆ ಅಲ್ಲಿ ಅಜಯ್ ಜಾಗಕ್ಕೆ ದೋಯಿಗ್ ಬಂದ್ಬಿಟ್ಟು ಕಂಗ್ರೆಸ್ ಮಾಡಕ್ಕೆ ಅಂತ ಬಂದಿರ್ತಾನೆ. ಒಂದ್ ಹೂವ ಕೊಟ್ಬಿಟ್ಟು ಇದ್ ಮಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ ಅದನ್ನೆಲ್ಲ. ಆ ಬೊಕ್ಕೆ ಕೊಡಕ್ ಬಂದಾಗ ಹೀರೋಯಿನ್ ಏನ್ ಮಾಡ್ತಾಳ, ಹಿಂಗೆ ನಿಂತಿರ್ತಾಳ ಕರೆಕ್ಟ್ ಆಗಿ ಆ ಕಡೆ ಹೀರೋ ಹೋದಂಗ ಅನ್ಸುತ್ತೆ. ಅದ್ ನೋಡಿದಾಗ ಶಾಕ್ ಆಗ್ಬಿಟ್ಟು ಬೊಕೆನ ವಾಪಸ್ ಉಟ್ಬಿಟ್ಟು ಓಡ್ ಬಂದ್ಬಿಡ್ತಾಳೆ ನೋಡಕ್ಕೆ ಅಂತ. ಬಟ್ ಆತರ ಏನೂ ಆಗಿರಲ್ಲ. ಅಲ್ಲಿ ನೋಡ್ಬಿಟ್ಟು ವಾಪಸ್ ಬರ್ತಾನ ಅವನು. ನಂಗೆ ಗೊತ್ತು ನಿನ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ, ನೀನು ಇದನ್ನ ಬೊಕ್ಕೆ ವಾಪಸ್ ಕೊಡ್ಬೇಡ್ದಿತ್ತು ಅಂತ ಹೇಳ್ತಾನೆ. ಆಗ ಅವಳಿಗೂ ಅರ್ಥ ಆಗುತ್ತೆ, ಸಾರಿ ಆತರ ಮಾಡ್ಬೇಡ್ದಿತ್ತು ಅಂತ ಹೇಳ್ತಾಳೆ. ಅಟ್ಲೀಸ್ಟ್ ನೀನ್ ನನ್ನ ಇಷ್ಟ ಪಡಲ್ಲ ಅಂತ ಗೊತ್ತು, ಫ್ರೆಂಡ್ ಆಗಾರು ಇಸ್ಕೋ, ನನ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಸರಿ ಎಂಬಿಟ್ಟು ಇಸ್ಕೊಂತಾಳೆ. ಅದಾದ್ಮೇಲೆ ಎಲ್ಲ ಪಾರ್ಟಿ ತರ ಕುತ್ಕೊಂಡು ಪಾರ್ಟಿ ಮಾಡ್ತಿರ್ತಾರೆ. ಹೀರೋನ್ಗೆ ಮನ್ಸೇ ಸರಿ ಇರಲ್ಲ, ಯಾಕಂದ್ರೆ ಹೀರೋ ನೋಡ್ದಂಗ ಅವಳಿಗೆ ಕಂಫರ್ಟ್ ಅನ್ಸಿರುತ್ತೆ. ಏನಾಯ್ತಲ್ಲ ಅಂತ ತಲೆ ಓಡದೆ ಮತ್ತೆ ಅದೇ ಮ್ಯೂಸಿಯಂ ವಾಪಸ್ ಬರ್ತಾಳೆ. ಸುಮ್ನೆ ಹಂಗೆ ಬರ್ತಾಳೆ, ನೋಡಿದ್ರೆ ಕರೆಕ್ಟ್ ಹೀರೋ ಅಲ್ಲೇ ನಿಂತಿರ್ತಾನೆ. ಇದು ಅವಳ ಕಣ್ಲಿ ನಂಬಕ್ಕೆ ಆಗ್ತಿರಲ್ಲ, ಯಾಕಂದ್ರೆ ಅವ್ನು ಬೇರೆ ಕಂಟ್ರಿಲಿ ಇದ್ದವನು. ಇದನ್ನ ನೋಡಕ್ಕೋಸ್ಕರ ಅವ್ನು ವಾಪಸ್ ಬಂದಿರ್ತಾನೆ. ಇದ್ ನೋಡಿದಾಗ ಅಲ್ಲಿ ನಿಂತ್ಕೊಂಡಾಗ ಇಬ್ರು ಮಾತಾಡದೆ ಒಬ್ರಿಗೊಬ್ರು ನೋಡ್ಕೊಂತಾರೆ. ಹೀರೋಗೆ ಅವ್ಳ ಕೈಲಿ ಹಾಕೊಂಡಿರೋ ಬೇಸ್ಟೆಟ್ ನೋಡ್ಬಿಟ್ಟು ಖುಷಿ ಆಗುತ್ತೆ. ಅಟ್ಲೀಸ್ಟ್ ಇನ್ನೂ ಹಾಕೊಂಡ್ರೆ ತೆಗ್ದೇ ಇಲ್ವಲ್ಲ ಅದನ್ನ ಅಂತ. ಇಬ್ರು ಖುಷಿ ಪಡ್ತಾ ಇರ್ಬೇಕಾರೆ ಇಬ್ರಿಗೂ ಅರ್ಥ ಆಗಿದೆ ಒಬ್ರಿಗೊಬ್ನ ಬಿಟ್ಬಿಟ್ಟು ಇರಕ್ಕಾಗಲ್ಲ ಅಂತ. ಹೀರೋಯಿನ್ ಬಂದ್ಬಿಟ್ಟು ಕೈ ಹಿಡ್ಕೊಂತಾಳೆ. ಇಬ್ರು ಒಂದ್ ಪದ ಮಾತಾಡ್ಕೊಳಲ್ಲ, ಹಂಗೆ ಕಿಸ್ ಮಾಡ್ತಾರೆ. ಆಮೇಲೆ ಇಬ್ರು ಒಟ್ಟಿಗೆ ಒಂದಾಗ್ಬಿಡ್ತಾರೆ. ಇಲ್ಲಿ ಏನಂತಂದ್ರೆ ಇಬ್ರು ಬೇರೆ ಬೇರೆ ಸಿಚುವೇಶನ್ ಬಂದಿದ್ರು, ಆದ್ರೆ ಇವಾಗಿರೋ ಸಿಚುವೇಶನ್ ಏನಂದ್ರೆ ಒಬ್ರಿಗೊಬ್ರು ಬಿಟ್ಟಿರಕ್ಕಾಗಲ್ಲ ಅಂತ ಅರ್ಥ ಆಯ್ತು. ಸೊ ಅದರಿಂದ ಒಟ್ಟಿಗೆ ಇರೋಣ ಅಂತ ಡಿಸೈಡ್ ಮಾಡ್ಕೊಂತಾರೆ. ಎಷ್ಟ್ ದಿನ ಹೋಗುತ್ತೆ ಹೋಗ್ಲಿ ಅಂತ ಇಬ್ರು ಖುಷಿಯಾಗಿರಕ್ಕೆ ಟ್ರೈ ಮಾಡ್ಕೊಂಡು ಹಂಗೆ ಖುಷಿಯಾಗಿರೋದನ್ನ ತೋರಿಸ್ತಾ ಈ ಮೂವಿನ ಈ ಸೀರೀಸ್ ನ ಎಂಡ್ ಮಾಡ್ತಾರೆ. ಡ್ರಾಮಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೈಪ್ ನ 3 times ಕೊಡಿ, ನಂಗೆ ತುಂಬಾ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.